ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪುನರುತ್ಥಾನ ದಿನದ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಕೃಪಾಳುವಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು, ಈ ಒಂದು ಸಂದರ್ಭವನ್ನು ಕೊಟ್ಟಿರುವಾಗ ಕೃತಜ್ಞತೆಯಿಂದ ಆತನನ್ನು ನಾವು ಆರಾಧಿಸುವ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮ ಶಿರಗಳನ್ನು ಬಾಗಿ ಸರ್ವಶಕ್ತನಾದ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತೊಂದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂಥವರಾಗಿದ್ದೇವೆ. ಈ ವಾರದ ಪ್ರಥಮ ದಿನದಲ್ಲಿ ಪ್ರತ್ಯೇಕವಾಗಿ ಇಡೀ ಪ್ರಪಂಚದಲ್ಲಿ ಇಂದು ನಿನ್ನ ಪುನರುತ್ಥಾನದ ದಿನವನ್ನು ಆಚರಿಸುವಂತಹ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಮಕ್ಕಳಾದ ನಾವು ಮತ್ತೊಂದಾವರ್ತಿ ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಆರಾಧಿಸಿ, ನಿಮ್ಮನ್ನು ಸ್ತುತಿಸಿ, ನೀವು ಮಾಡಿರುವಂತಹ ಎಲ್ಲ ಅದ್ಭುತಗಳನ್ನು ಧ್ಯಾನ ಮಾಡಿ ಕೃತಜ್ಞತೆಯಿಂದ ಸ್ತೋತ್ರವನ್ನು ಸಲ್ಲಿಸುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಸಂದರ್ಭಕ್ಕಾಗಿ ನಿಮಗೆ ಸ್ತೋತ್ರ. ಕರ್ತನೆ, ಈ ಮುಂಜಾನೆಯಲ್ಲಿ ನಾವು ಹಾಡುವಂತಹ ಹಾಡುಗಳು, ನಾವು ಧ್ಯಾನಿಸುವಂಥ ದೇವರ ವಾಕ್ಯ, ಇವೆಲ್ಲವುಗಳ ಮೂಲಕ ದೇವರ ನಾಮ ಮಹಿಮೆ ಹೊಂದುವಂತೆ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಪ್ರತ್ಯೇಕವಾಗಿ ಈ ಮುಂಜಾನೆಯಲ್ಲಿ ನಮ್ಮ ದೇಶದಲ್ಲಿ, ಪ್ರಪಂಚದ ವಿವಿಧ ಮೂಲೆಗಳಲ್ಲಿ ನಡೆಯುತ್ತಿರುವಂತಹ ಪ್ರತಿಯೊಂದು ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ಪ್ರತಿಯೊಂದು ಆರಾಧನೆಗಳ ಮೂಲಕ ದೇವರ ನಾಮ ಮಹಿಮೆ ಹೊಂದುವಂತೆ ಕೃಪೆ ಮಾಡು. ಈ ಮುಂಜಾನೆಯಲ್ಲಿ ವಾಸ್ತವವಾಗಿ ದೇವರ ಸಾನ್ನಿಧ್ಯವನ್ನು, ದೇವರ ಪ್ರಸನ್ನತೆಯನ್ನು ಪ್ರತಿಯೊಬ್ಬರು ವೈಯಕ್ತಿಕವಾಗಿ ಅನುಭವಿಸಿ ನಿಮ್ಮ ಸನ್ನಿಧಾನದಿಂದ ಕರ್ತನೆ ಆಶೀರ್ವಾದವನ್ನು ಪಡೆದುಕೊಂಡು ತಮ್ಮ ಮನೆಗಳಿಗೆ ಹಿಂತಿರುಗಿ ಹೋಗುವಂತೆ ಕೃಪೆ ಮಾಡುವುದಾಗಿ ಪ್ರಾರ್ಥಿಸುತ್ತೇವೆ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ಈ ಒಂದು ಮಾಧ್ಯಮದ ಮೂಲಕ ನಿಮ್ಮನ್ನು ಆರಾಧಿಸುವುದಕ್ಕೆ ನಮಗೆ ಕೊಟ್ಟಿರುವಂಥ ಈ ಒಂದು ಅವಕಾಶಕ್ಕಾಗಿ ಸ್ತೋತ್ರ. ಈ ಮುಂಜಾನೆಯಲ್ಲಿ ಈ ವಾಕ್ಯವನ್ನು ಕೇಳುವಂತಹ ಪ್ರತಿಯೊಬ್ಬರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ದೇವರ ಪವಿತ್ರಾತ್ಮನು ತಾನೇ ಪ್ರತಿಯೊಬ್ಬರಿಗೆ ಬೇಕಾಗಿರುವಂಥ ಆತ್ಮಿಕವಾದಂತಹ ಮನ್ನವನ್ನು ದಯಪಾಲಿಸಿಕೊಡು. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುದ್ದು ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಜೀವದಿಂದೆದ್ದವನೇ ನಿನಗೆ ಆರಾಧನೆ ಮಾಡುವೆ, ಜೀವದ ಅಧಿಪತಿಯೇ ನಿನಗೆ ಆರಾಧನೆ ಮಾಡುವೆ, ಜೀವದಿಂದೆದ್ದವನೇ ನಿನಗೆ ಆರಾಧನೆ ಮಾಡುವೆ, ಜೀವದ ಅಧಿಪತಿಯೇ ನಿಮಗೆ ಆರಾಧನೆ ಮಾಡುವೆ. ಹಲ್ಲೆಲೂಯಾ ಹೋಸನ್ನ, 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 ಹಲ್ಲೆಲೂಯಾ ಹೋಸನ್ನ.
ಮರಣವ ಗೆದ್ದವನೇ, ನಿನಗೆ ಆರಾಧನೆ ಮಾಡುವೆ. ಪಾತಾಳವ ಜಯಿಸಿದವನೇ, ನಿನಗೆ ಆರಾಧನೆ ಮಾಡುವೆ. ಮರಣವ ಗೆದ್ದವನೇ, ನಿನಗೆ ಆರಾಧನೆ ಮಾಡುವೆ. ಪಾತಾಳವ ಜಯಿಸಿದವನೇ, ನಿನಗೆ ಆರಾಧನೆ ಮಾಡುವೆ. ಹಲ್ಲೆಲೂಯಾ ಹೋಸನ್ನಾ, 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 ಹಲ್ಲೆಲೂಯಾ ಹೋಸನ್ನಾ. ಆ ಪುರುಷರು ಅವರಿಗೆ, ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು? ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ. ಇಂದು ಇಡೀ ಪ್ರಪಂಚ ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುವಂಥದ್ದನ್ನು ನೋಡುತ್ತೇವೆ. ವಾರದ ಮೊದಲನೆಯ ದಿನದಲ್ಲಿ ಕೆಲವು ಸ್ತ್ರೀಯರು ಯಹೂದಿಯರ ಪದ್ಧತಿಯ ಪ್ರಕಾರ ಸಮಾಧಿಯ ಬಳಿಗೆ ಬಂದು ಪರಿಮಳ ದ್ರವ್ಯಗಳನ್ನು, ಸುಗಂಧ ತೈಲಗಳನ್ನು ಯೇಸುವಿನ ಶರೀರಕ್ಕೆ ಹಚ್ಚುವುದಕ್ಕೆ ಬಂದಾಗ ಸಮಾಧಿಗೆ ಮುಚ್ಚಿದ ಕಲ್ಲು ಉರುಳಿಸಿರುವಂಥದ್ದನ್ನು, ಇದರ ಮೂಲಕವಾಗಿ ಒಂದು ವಿಧದ ಗಲಿಬಿಲಿಯಲ್ಲಿ ಬೈದಾಡುತ್ತಿದ್ದಂತಹ ಆ ಸ್ತ್ರೀಯರಿಗೆ ದೇವದೂತರು ಕೇಳಿದಂತಹ ಒಂದು ಮಾತು, ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು? ಆತನು ಇಲ್ಲಿ ಇಲ್ಲ. ಮರಣವನ್ನ ಗೆದ್ದು ಪಾತಾಳವನ್ನ ಜಯಿಸಿ ತನ್ನ ಮರಣದ ಮೂಲಕ ನಮಗೆ ದೇವರ ಮಕ್ಕಳೆಂಬ ಪದವಿಯನ್ನ ಕೊಟ್ಟಂತಹ ಸರ್ವಶಕ್ತನಾದ ಯೇಸು ಕ್ರಿಸ್ತನನ್ನ ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ದಿನವನ್ನ, ಈ ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ ನಾವು ಪ್ರಾರಂಭದಲ್ಲಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತವರಾಗಿರಬೇಕು. ಇಂದು ಲೋಕದಲ್ಲಿ ಎಲ್ಲ ಸಮಾಧಿಗಳು ಮುಚ್ಚಲ್ಪಟ್ಟಿರುವಾಗ ತೆರೆಯಲ್ಪಟ್ಟಿರುವ ಏಕೈಕ ಸಮಾಧಿ ಅನ್ನುವಂಥದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಮಾಧಿ ಮಾತ್ರ. ಯೇಸು ಕ್ರಿಸ್ತನು ತನ್ನ ಐಹಿಕ ಜೀವಿತವನ್ನ ಪ್ರಾರಂಭಿಸುವುದಕ್ಕಿಂತ ಸಾವಿರಾರು ವರ್ಷಗಳ ಹಿಂದೆ ಜೀವಿಸಿದ ವ್ಯಕ್ತಿಯಾಗಿದ್ದನು ಯೋಬನು.
ಯೋಬನು ತನ್ನ ಪ್ರತಿಕೂಲಗಳ ಸಂದರ್ಭದಲ್ಲಿ ಹಾದು ಹೋಗುತ್ತಿರುವಾಗ ಒಂದು ಪ್ರಶ್ನೆಯನ್ನ ಕೇಳಿದನು. ಒಬ್ಬ ಮನುಷ್ಯನು ಸತ್ತು ಪುನಃ ಬದುಕಾನೆ? ಹಳೆಯ ಒಡಂಬಡಿಕೆಯಲ್ಲಿ ಪ್ರವಾದಿಯಾದ ಎಲೀಷನು ಸತ್ತಂತಹ ಕೆಲವು ವ್ಯಕ್ತಿಗಳನ್ನ ಎಬ್ಬಿಸಿರುವಂತಹ ವಿಚಾರಗಳನ್ನು ನಾವು ಓದುವಂಥವರಾಗಿದ್ದೇವೆ. ಆದರೆ ಸತ್ತು ಹೂಣಲ್ಪಟ್ಟು ಸಮಾಧಿಯನ್ನ ಛೇದಿಸಿ ಎದ್ದು ಬಂದಂತಹ ಏಕೈಕ ವ್ಯಕ್ತಿಯಾಗಿದ್ದನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಯೇಸುವಿನ ಐಹಿಕ ಸೇವೆಯ ಸಂದರ್ಭದಲ್ಲಿಯೂ ಕೆಲವು ವ್ಯಕ್ತಿಗಳನ್ನು ಆತನು ಎಬ್ಬಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. ಹೀಗೆ ಎಬ್ಬಿಸಲ್ಪಟ್ಟಂತಹ ವ್ಯಕ್ತಿಗಳು ಕಾಲಕ್ರಮೇಣ ಅವರು ತಿರುಗಿ ಮೃತ್ಯುವಿನ ವಶವಾಗಿ ಚರಿತ್ರೆಯಾಗಿ ಮಾರ್ಪಟ್ಟಿರುವಾಗ ನಿರಂತರವಾಗಿ ಪುನರುತ್ಥಾನವನ್ನು ಹೊಂದಿರುವಂತಹ ಏಕೈಕ ವ್ಯಕ್ತಿಯಾಗಿದ್ದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಯೋಬನ ಈ ಒಂದು ಪ್ರಶ್ನೆಗೆ ಯೇಸು ಕ್ರಿಸ್ತನ ಮರಣ ಪುನರುತ್ಥಾನದ ಮೂಲಕ ಒಂದು ನಿತ್ಯ ನಿರಂತರವಾದ ಉತ್ತರವನ್ನು ನಾವು ಕಾಣುತ್ತೇವೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವಂತಹ ಏಕೈಕ ಉದ್ದೇಶ ಅಥವಾ ದೇವರನ್ನು ಆರಾಧಿಸುವುದಕ್ಕೆ ಕಾರಣವಾಗಿ ಮಾರ್ಪಟ್ಟಿರುವಂಥದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮರಣವನ್ನು ಪಾತಾಳವನ್ನು ಜಯಿಸಿ ಆತನು ಪುನರುತ್ಥಾನವನ್ನು ಹೊಂದಿದ್ದರ ಫಲವಾಗಿ. ಪುನರುತ್ಥಾನ, ಯೇಸು ಕ್ರಿಸ್ತನ ಪುನರುತ್ಥಾನ ಕ್ರೈಸ್ತತ್ವದ ಮೂಲ ತತ್ವವಾಗಿದೆ. ಈ ಮುಂಜಾನೆಯಲ್ಲಿ ಈ ಕರ್ತನನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ ದೇವರ ಆ ಪ್ರೀತಿಯನ್ನ ನೆನೆಸಿ, ದೇವರು ನಮ್ಮ ಮೇಲೆ ತೋರಿದಂತಹ ಕರುಣೆಯನ್ನು ನೆನೆಸಿ ಕೃತಜ್ಞತೆಯಿಂದ ಆತನನ್ನು ನಾವು ಆರಾಧಿಸುವಂತವರಾಗಿರಬೇಕು. ಒಂದು ಹಾಡನ್ನು ಹಾಡಿ ಪ್ರಾರಂಭದಲ್ಲಿ ದೇವರನ್ನ ಮಹಿಮೆಪಡಿಸುವ. ನನಗಾಗಿ ಪ್ರಾಣವ ಕೊಟ್ಟವನೇ, ನನಗಾಗಿ ಮರಣವ ಗೆದ್ದವನೇ, ನನ್ನನ್ನು ನಡೆಸಲು ಬಂದವನೇ, ನನ್ನನ್ನು ಸಂಧಿಸಲು ಬರುವವನೇ ಎಂಬ ಹಾಡನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವ. ನನಗಾಗಿ ಪ್ರಾಣವ ಕೊಟ್ಟವನೇ, ನನಗಾಗಿ ಮರಣವ ಗೆದ್ದವನೇ, ನನ್ನನ್ನು ನಡೆಸಲು ಬರುವವನೇ, ನನ್ನನ್ನು ಸಂಧಿಸಲು ಬರುವವನೇ, ನನ್ನನ್ನು ನಡೆಸಲು ಬರುವವನೇ, ನನ್ನನ್ನು ನಡೆಸಲು ಬರುವವನೇ. ಯೇಸು ನನಗೆ ಸಾಕು, ನನಗೆ ಎಲ್ಲ ಕಾಲದೋಳು ನನ್ನೊಂದಿಗಿರುವ, ಎಲ್ಲ ಕಾಲದೋಳೇಸು ನನಗೆ. ಸೈತಾನ ಶೋಧನೆ ಹೆಚ್ಚಿದಾಗ್ಯೂ ನಿರಾಶೆ ಹೊಂದದೆ ಮುಂದೆ ಹೋಗಲು, ಸೈತಾನ ಶೋಧನೆ ಹೆಚ್ಚಿದಾಗ್ಯೂ ನಿರಾಶೆ ಹೊಂದದೆ ಮುಂದೆ ಹೋಗಲು, ಲೋಕದ ಆಸೆಯು ಛೇದಿಸಿದರು, ದಯವನ್ನು ಹೊಂದುತ್ತಾ ಮುಂದೆ ಹೋಗಲು,
ಲೋಕದ ಆಸೆಯು ಎದ್ದು ನಿಂತರು, ಜಯವನ್ನು ಹೊಂದುತ್ತಾ ಮುಂದೆ ಹೋಗಲು. ಏಸು ನನಗೆ ಸಾಕು, ನನಗೆ ಯಾವ ಕಾಲದೋಳು ನನ್ನೊಂದಿಗಿರುವ ಎಲ್ಲ ಕಾಲದೋಳೇಸು ನನಗೆ. ಮನುಷ್ಯರೆಲ್ಲರೂ ಕೈಬಿಟ್ಟರು, ಶರೀರ ನಶಿಸಿ ಹೋದಾರು, ಐಶ್ವರ್ಯ ಅಳಿದು ಹೋದಾರು, ಯೋಗ್ಯತೆ ಇಲ್ಲವೆಂದು ತಳ್ಳಿಬಿಟ್ಟರು, ಐಶ್ವರ್ಯ ಅಳಿದು ಹೋದಾರು, ಯೋಗ್ಯತೆ ಇಲ್ಲವೆಂದು ತಳ್ಳಿಬಿಟ್ಟರು. ಯೇಸು ನನಗೆ ಸಾಕು, ನನಗೆ ಯಾವ ಕಾಲದೋಳು ನನ್ನೊಂದಿಗಿರುವ ಎಲ್ಲ ಕಾಲದೋಳೇಸು ನನಗೆ. ಹಸಿರು ಹುಲ್ಲಿನ ಸ್ಥಳಗಳಲ್ಲಿ ಯೇಸು ನನ್ನನ್ನು ನಡೆಸುವನು, ನೀರಿನ ಬಳಿಗೆ ನಡೆಸುವನು, ಆತ್ಮನ ಬಲದಿಂದ ನಡೆಸುವನು, ನೀರಿನ ಬಳಿಗೆ ನಡೆಸುವನು, ಆತ್ಮನ ಬಲದಿಂದ ನಡೆಸುವನು. ಯೇಸು ನನಗೆ ಸಾಕು, ನನಗೆ ಯಾವ ಕಾಲದೋಳು ನನ್ನೊಂದಿಗಿರುವ ಎಲ್ಲ ಕಾಲದೋಳೇಸು ನನಗೆ. ಯೇಸು ನನಗೆ ಸಾಕು, ನನಗೆ ಯಾವ ಕಾಲದೋಳು ನನ್ನೊಂದಿಗಿರುವ ಎಲ್ಲ ಕಾಲದೋಳೇಸು ನನಗೆ. ನನಗಾಗಿ ಪ್ರಾಣವ ಬಿಟ್ಟುಕೊಟ್ಟವನೇ, ನನಗಾಗಿ ಮರಣವ ಗೆದ್ದವನೇ, ನನ್ನನ್ನು ನಡೆಸಲು ಬರುವವನೇ, ನನ್ನನ್ನು ಸಂಧಿಸಲು ಬರುವವನೇ. ಈ ಮುಂಜಾನೆಯಲ್ಲಿ ಈ ಸರ್ವಶಕ್ತನಾದ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಅವಕಾಶವನ್ನು ಕೊಟ್ಟಿದ್ದಾನೆ. ಕೀರ್ತನೆಗಳು 118. ಅದರ ಪ್ರಾರಂಭದ 4 ವಾಕ್ಯಗಳಲ್ಲಿ ಕೀರ್ತನೆಗಾರನು ಹೇಳಿರುವಂಥದ್ದು, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವು. ಇಸ್ರಾಯೇಲ್ಯರು ಆತನ ಕೃಪೆಯು ಶಾಶ್ವತವೆಂದು ಹೇಳಲಿ, ಆರೋನನ ಮನೆತನದವರು ಆತನ ಕೃಪೆಯು ಶಾಶ್ವತವೆಂದು ಹೇಳಲಿ, ಯೆಹೋವನ ಭಕ್ತರು ಆತನ ಕೃಪೆಯು ಶಾಶ್ವತವೆಂದು ಹೇಳಲಿ. 14, 15, 16 ವಾಕ್ಯ. ನನ್ನ ಬಲವು ಕೀರ್ತನೆಯು ಯಾಹುವೆ, ಆತನಿಂದ ನನಗೆ ರಕ್ಷಣೆಯುಂಟಾಯಿತು. ಉತ್ಸಾಹ ಧ್ವನಿಯು ಜಯಘೋಷವು ನೀತಿವಂತರ ಗುಡಾರಗಳಲ್ಲಿವೆ. ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ, ಯೆಹೋವನ ಬಲಗೈ ಉನ್ನತವಾಗಿದೆ, ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. ಇಸ್ರಾಯೇಲ್ ಮಕ್ಕಳು ಯೆಹೋವನನ್ನ ಆರಾಧಿಸುವುದಕ್ಕೆ ಅಥವಾ
ಹಳೆಯ ಒಡಂಬಡಿಕೆಯಲ್ಲಿ ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕ ಕೊಟ್ಟಂತಹ ಒಂದು ಆಜ್ಞೆಯಾಗಿತ್ತು. ಪ್ರತಿಯೊಬ್ಬ ಗಂಡಸು ಯಹೂದ್ಯನು ವರ್ಷಕ್ಕೆ 3 ಬಾರಿ ಯೆರೂಸಲೇಮಿನಲ್ಲಿರುವ ದೇವಾಲಯದಲ್ಲಿ ಬಂದು ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸಬೇಕು ಎಂಬುದಾಗಿ. ಯೇಸು ಸ್ವಾಮಿಯ ಚರಿತ್ರೆಯನ್ನು ನಾವು ಕಲಿಯುವಾಗ ಯೇಸು 12 ವರ್ಷ ಪ್ರಾಯವಿದ್ದಾಗ ಒಂದು ಪಸ್ಕ ಹಬ್ಬದ ಜಾತ್ರೆಗೆ ಆತನು ದೇವಾಲಯಕ್ಕೆ ಹೋದನು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಈ 118ನೇ ಕೀರ್ತನೆ ಪಸ್ಕ ಹಬ್ಬದ ಸಂದರ್ಭದಲ್ಲಿ ಆಡುವಂತಹ ಒಂದು ಕೀರ್ತನೆ. ಪ್ರಾರಂಭದ 4 ವಾಕ್ಯಗಳಲ್ಲಿ ಆತನ ಕೃಪೆಯು ಶಾಶ್ವತವು, ಆತನ ಕೃಪೆಯು ಶಾಶ್ವತವು, ಆತನ ಕೃಪೆಯು ಶಾಶ್ವತವು ಎಂಬುದಾಗಿ ಹೇಳುವಂಥದ್ದನ್ನು ನೋಡುತ್ತೇವೆ. ಇಲ್ಲಿ ಕೀರ್ತನೆಗಾರನು ಪ್ರಾರಂಭ ವಾಕ್ಯದಲ್ಲಿ ಹೇಳುವಂಥದ್ದು, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವು. ಹೀಗೆ ಒಂದು ಬಾಹ್ಯವಾದಂತಹ ಆಹ್ವಾನವನ್ನ ಕೊಟ್ಟಂತಹ ಕೀರ್ತನೆಗಾರನು 3-4 ವಾಕ್ಯಗಳಲ್ಲಿ ಕೆಲವು ವ್ಯಕ್ತಿಗಳ ಕೆಲವು ಹೆಸರುಗಳನ್ನು ಉಲ್ಲೇಖಿಸಿ ಆತನ ಕೃಪೆಯು ಶಾಶ್ವತವೆಂದು ಹೇಳಿರಿ ಎಂಬುದಾಗಿ ಹೇಳುವಂಥದ್ದನ್ನು ನೋಡುತ್ತೇವೆ. ಪ್ರಾರಂಭದಲ್ಲಿ ಬರೆದಿರುವಂಥದ್ದು, ಇಸ್ರಾಯೇಲ್ಯರು ಆತನ ಕೃಪೆಯು ಶಾಶ್ವತವೆಂದು ಹೇಳಲಿ. ಪಸ್ಕ ಇಸ್ರಾಯೇಲ್ ಮಕ್ಕಳಿಗೆ ಒಂದು ಬಿಡುಗಡೆಯನ್ನು ಕೊಟ್ಟಂತಹ ಒಂದು ಹಬ್ಬವಾಗಿತ್ತು. ಐಗುಪ್ತದ ದಾಸತ್ವದಲ್ಲಿ ಇದ್ದಂತಹ ಜನರಿಗೆ, ನಿರೀಕ್ಷೆ ಇಲ್ಲದಂತಹ ಜನರಿಗೆ ಒಂದು ನಿರೀಕ್ಷೆಯನ್ನ, ಒಂದು ಪುನರುಜ್ಜೀವನವನ್ನ ಕೊಟ್ಟಂತಹ ಒಂದು ಸಂದರ್ಭ. ಈ ಸಂದರ್ಭವನ್ನ ನೆನೆಸಿ ಕೀರ್ತನೆಗಾರನು ಹೇಳುವಂಥದ್ದು, ಇಸ್ರಾಯೇಲ್ಯರು ಆತನ ಕೃಪೆಯು ಶಾಶ್ವತವೆಂದು ಹೇಳಲಿ. 3ನೇ ವಾಕ್ಯದಲ್ಲಿ ಆರೋನನ ಮನೆತನದವರು ಆತನ ಕೃಪೆಯು ಶಾಶ್ವತವೆಂದು ಹೇಳಲಿ. ಸರ್ವಶಕ್ತನಾದ ದೇವರು ಸೇವೆಗಾಗಿ ಆರಿಸಿಕೊಂಡಂತಹ ಕುಟುಂಬ ಲೇವಿ ಕುಟುಂಬ, ಅದರಲ್ಲಿ ಆರೋನನ ಮನೆತನದವರು. ಮೋಶೆ ಇದೇ ಲೇವಿ ಕುಟುಂಬಕ್ಕೆ ಸೇರಿದವನಾಗಿದ್ದಾಗ್ಯೂ ಮೋಶೆ ಇದೇ ಇಸ್ರಾಯೇಲ್ಯರನ್ನ ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಮಾಡುವುದಕ್ಕೆ ದೇವರಿಂದ ನೇಮಿಸಲ್ಪಟ್ಟ ನಾಯಕನಾಗಿದ್ದಾಗ್ಯೂ ಯಾಜಕ ಸೇವೆ ಆರೋನನ ಮತ್ತು ಅವನ ಮಕ್ಕಳಿಗೆ ಕೊಡಲ್ಪಟ್ಟಂತದಾಗಿತ್ತು. ಇಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ಆರೋನನ ಮನೆತನದವರು ಆತನ ಕೃಪೆಯು ಶಾಶ್ವತವೆಂದು ಹೇಳಲಿ. 4ನೇ ವಾಕ್ಯದಲ್ಲಿ ಯೆಹೋವನ ಭಕ್ತರು, ಇದು ಹಳೆ ಮತ್ತು ಹೊಸ ಒಡಂಬಡಿಕೆಯ ಪ್ರತಿಯೊಬ್ಬರನ್ನ ಒಟ್ಟಾಗಿ ಸೇರಿಸಿ ಹೇಳಿರುವಂಥದ್ದು, ಯೆಹೋವನ ಭಕ್ತರು ಆತನ ಕೃಪೆಯು ಶಾಶ್ವತವೆಂದು ಹೇಳಲಿ. 14-15 ವಾಕ್ಯ, ನನ್ನ ಬಲವು ಕೀರ್ತನೆಯು ಯಾಹುವೆ, ಆತನಿಂದ ನನಗೆ ರಕ್ಷಣೆ ಉಂಟಾಯಿತು. ಯಾಕೆ ಯೆಹೋವನ ಭಕ್ತರು, ಯಾಕೆ ಆರೋನನ ಮನೆತನದವರು, ಯಾಕೆ ಇಸ್ರಾಯೇಲರು ಆತನ ಕೃಪೆಯು ಶಾಶ್ವತವೆಂದು ಹೇಳಬೇಕಾದರೆ ನಮಗೆ ರಕ್ಷಣೆ ಉಂಟಾದದ್ದು ಆತನಿಂದಲೇ. ಹೀಗೆ ರಕ್ಷಣೆ ಉಂಟಾದದರ ಫಲವಾಗಿ 15ನೇ ವಾಕ್ಯದಲ್ಲಿ ಹೇಳಿರುವಂಥದ್ದು, ಉತ್ಸಾಹ ಧ್ವನಿಯು ಜಯಘೋಷವು ನೀತಿವಂತರ ಗುಡಾರಗಳಲ್ಲಿವೆ. ರಕ್ಷಿಸಲ್ಪಟ್ಟ ರಕ್ಷಣೆ ಹೊಂದಿರುವಂತಹ ದೇವರ ಮಕ್ಕಳು
ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನ ಸ್ತುತಿಸುವುದಕ್ಕೆ ಅವರು ಬಾಧ್ಯಸ್ಥರಾಗಿದ್ದಾರೆ. ಐಗುಪ್ತದಿಂದ ಹೊರಟು ಬಂದಂತಹ ಇಸ್ರಾಯೇಲ್ಯರು ಕೆಂಪು ಸಮುದ್ರವನ್ನ ದಾಟಿದ ನಂತರ ಅವರು ಯೆಹೋವನನ್ನ ಆರಾಧಿಸಿದರು ಎಂಬುದಾಗಿ ವಿಮೋಚನಾ ಕಾಂಡ 15ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಯೆಹೋವನ ಸ್ತೋತ್ರವನ್ನು ಗಾನ ಮಾಡೋಣ, ಆತನು ಮಹಾ ಜಯಶಾಲಿಯಾದನು, ಕುದುರೆಗಳನ್ನು ರಾಹುತರನ್ನು ಸಮುದ್ರದಲ್ಲಿ ಕೆಡವಿ ನಾಶ ಮಾಡಿದ್ದಾನೆ. ನನ್ನ ಬಲವು ಕೀರ್ತನೆಯು ಯಾಹುವೆ, ಆತನಿಂದ ನನಗೆ ರಕ್ಷಣೆಯುಂಟಾಯಿತು. ನಮ್ಮ ದೇವರು ಆತನೇ, ಆತನನ್ನು ವರ್ಣಿಸುವೆವು. ನಮ್ಮ ಪಿತೃಗಳ ದೇವರು ಆತನೇ, ಆತನ ಮಹಿಮೆಯನ್ನು ಪ್ರಖ್ಯಾತಿಪಡಿಸುವೆವು. ನೋಡಿ, ಈ ವಾಕ್ಯ ಭಾಗಕ್ಕೂ ಓದಿದ ಕೀರ್ತನೆ ಭಾಗಕ್ಕೂ ಇರುವಂತಹ ಸಂಬಂಧವನ್ನ, ಯಾಕೆ ಕೀರ್ತನೆಗಾರನು ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತ ಎಂಬುದಾಗಿ ಹೇಳುವುದಕ್ಕೆ ಕಾರಣ, ಇಸ್ರಾಯೇಲ್ ಮಕ್ಕಳು ಐಗುಪ್ತದ ದಾಸತ್ವದಲ್ಲಿದ್ದಾಗ ಐಗುಪ್ತದಲ್ಲಿರುವಂತಹ ದೇವತೆಗಳಿಗೆ ಸರ್ವಶಕ್ತನಾದ ದೇವರು ನ್ಯಾಯವನ್ನು ತೀರಿಸಿ ಅವರನ್ನು ಐಗುಪ್ತದ ದಾಸತ್ವಕ್ಕೆ ನಿಲ್ಲಿಸಲಿಲ್ಲ. ತದನಂತರವಾಗಿ ಫರೋಹನನ್ನ, ಅವನ ಸೈನ್ಯವನ್ನ ಕೆಂಪು ಸಮುದ್ರದಲ್ಲಿ ಕೆಡವಿ ನಾಶ ಮಾಡಿ, ಇವೆಲ್ಲವನ್ನ ಕಂಡಂತಹ ಇಸ್ರಾಯೇಲರು ಮಿರ್ಯಾಮಳ ನಾಯಕತ್ವದಲ್ಲಿ ಅವರು ದೇವರನ್ನ ಉತ್ಸಾಹದೊಡನೆ ಕೃತಜ್ಞತೆಯಿಂದ ಆರಾಧಿಸುವಂಥದ್ದನ್ನು ನೋಡುತ್ತೇವೆ. ಉತ್ಸಾಹಧ್ವನಿಯು ಜಯಘೋಷವು ನೀತಿವಂತರ ಗುಡಾರದಲ್ಲಿ, ಪ್ರತಿಯೊಬ್ಬರ ಗುಡಾರದಲ್ಲಿ ಎಲ್ಲ ನೀತಿವಂತರ ಗುಡಾರದಲ್ಲಿ ಮಾತ್ರ ಇರುವಂಥದ್ದಾಗಿದೆ. ಇಂದು ಇಡೀ ಕ್ರೈಸ್ತ ಸಮೂಹ ಯೇಸು ಕ್ರಿಸ್ತನ ಪುನರುತ್ಥಾನವನ್ನ ಆಚರಿಸ್ತಾ ಇದೆ. ಇದು ಯೇಸು ಕ್ರಿಸ್ತನ ಪುನರುತ್ಥಾನವನ್ನ, ಈ ದಿನ ಈಸ್ಟರ್ ಭಾನುವಾರ ಯೇಸು ಕ್ರಿಸ್ತನ ಪುನರುತ್ಥಾನವನ್ನ ಜ್ಞಾಪಕ ಮಾಡುವ ದಿನ. ರಿಸರೆಕ್ಷನ್ ಎಂಬ ಪದವನ್ನ ಲೀವ್ ಅಗೈನ್, ತಿರುಗಿ ಬದುಕುವುದು ಎಂಬ ಅರ್ಥವನ್ನ ಕೊಡುವಂಥದ್ದಾಗಿ ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನ ಪುನರುತ್ಥಾನ ಕ್ರೈಸ್ತತ್ವದ ಕೇಂದ್ರ ಸತ್ಯ. ಕ್ರೈಸ್ತತ್ವದಿಂದ ಪುನರುತ್ಥಾನವನ್ನ ನಾವು ಬೇರ್ಪಡಿಸಿದರೆ ಅಥವಾ ಹೊರತುಪಡಿಸಿದರೆ ಕ್ರೈಸ್ತತ್ವ ಅನ್ನುವಂಥದ್ದೇ ಇರುವುದಿಲ್ಲ. ಕ್ರೈಸ್ತತ್ವ ಅಡಕವಾಗಿರುವಂಥದ್ದು ಪುನರುತ್ಥಾನದಲ್ಲಿ. ಹೊಸ ಒಡಂಬಡಿಕೆಯ ಬರವಣಿಗೆಗಳಲ್ಲಿ ಯೇಸು ಕ್ರಿಸ್ತನ ಪುನರುತ್ಥಾನವನ್ನ ಅನೇಕ ಕಡೆ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಒಬ್ಬ ವೇದ ಪಂಡಿತರ ಅಭಿಪ್ರಾಯದ ಪ್ರಕಾರ ಯೇಸು ಕ್ರಿಸ್ತನ ಪುನರುತ್ಥಾನದ ವಿಚಾರವನ್ನು ಸುಮಾರು 104-100ಕ್ಕಿಂತಲೂ ಅಧಿಕ ಬಾರಿ ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ಅಭಿಪ್ರಾಯಪಟ್ಟಿದ್ದಾರೆ. ಯೇಸು ಕ್ರಿಸ್ತನು ತಾನೇ ತನ್ನ ಐಹಿಕ ಸೇವೆಯ ಸಮಯದಲ್ಲಿ ತನ್ನ ಪುನರುತ್ಥಾನದ ಕುರಿತಾಗಿ ಹೇಳಿರುವಂಥದ್ದನ್ನ ಮತ್ತಾಯ, ಮಾರ್ಕ, ಲೂಕನ ಸುವಾರ್ತೆಗಳಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಮತ್ತಾಯನ ಸುವಾರ್ತೆಯಲ್ಲಿ 16ನೇ ಅಧ್ಯಾಯದಲ್ಲಿ ಅದರ 21ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಅಂದಿನಿಂದ ಯೇಸು ಕ್ರಿಸ್ತನು ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟವನ್ನು ಅನುಭವಿಸಿ ಕೊಲ್ಲಲ್ಪಟ್ಟು 3ನೆಯ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭಿಸಿದನು.
ಪ್ರಪ್ರಥಮವಾಗಿ ಯೇಸು ಸ್ವಾಮಿ ತನ್ನ ಮರಣವನ್ನ, ತನ್ನ ಪುನರುತ್ಥಾನವನ್ನ ಹೇಳಿದಂತಹ ಒಂದು ಸಂದರ್ಭ. ಅದೇ ಮತ್ತಾಯನ ಸುವಾರ್ತೆ 17ನೇ ಅಧ್ಯಾಯದ 22ನೇ ವಾಕ್ಯದಲ್ಲಿ ಎರಡನೇ ಬಾರಿ ಆತನು ತನ್ನ ಮರಣ ಪುನರುತ್ಥಾನವನ್ನ ತಿಳಿಸುವಂಥದ್ದನ್ನು ನೋಡುತ್ತೇವೆ. ಮತ್ತಾಯ 17:22-23 ಅವರು ಗಲಿಲಾಯದಲ್ಲಿ ಗುಂಪು ಗುಂಪಾಗಿ ಕೂಡುತ್ತಿರುವಾಗ ಯೇಸು ಅವರಿಗೆ, ಮನುಷ್ಯಕುಮಾರನು ಮನುಷ್ಯರ ಕೈಗೆ ಒಪ್ಪಿಸಲ್ಪಡುವನು, ಅವರು ಆತನನ್ನು ಕೊಲ್ಲುವರು, ಸತ್ತ 3ನೇ ದಿನದಲ್ಲಿ ಆತನು ಜೀವಿತನಾಗಿ ಎಬ್ಬಿಸಲ್ಪಡುವನು. ಇದಕ್ಕಿಂತಲೂ ಮುಂಚಿತವಾಗಿ ಶಿಷ್ಯರು ದೇವಾಲಯವನ್ನ ತೋರಿಸುವಂತಹ ಸಂದರ್ಭದಲ್ಲಿ ಯೇಸು ಹೇಳಿರುವಂಥದ್ದು, ಈ ದೇವಾಲಯವನ್ನ ಕೆಡವಿ ನಾನು 3ನೇ ದಿನದಲ್ಲಿ ಇದನ್ನು ತಿರುಗಿ ಕಟ್ತೇನೆ. ಅಂದು ಸೇರಿ ಬಂದಂತಹ ಜನರು ಹೇರೋದನು ಕಟ್ಟಿಸಿದಂತಹ ದೇವಾಲಯದ ವಿಚಾರವಾಗಿ ಯೋಚಿಸಿದರೆ ಸರ್ವಶಕ್ತನಾದ ದೇವರು ಹೇಳಿರುವಂಥದ್ದು ತನ್ನ ದೇಹವೆಂಬ ಆಲಯದ ಕುರಿತಾಗಿಯಾಗಿತ್ತು. ಹೀಗೆ ಸತ್ಯವೇದದಲ್ಲಿ ಪುನರುತ್ಥಾನದ ಕುರಿತಾಗಿ ಅನೇಕ ಕಡೆ ಉಲ್ಲೇಖಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. ಅಪೊಸ್ತಲರ ಕೃತ್ಯಗಳಲ್ಲಿಯೂ, ಅಪೊಸ್ತಲರ ಪ್ರಸಂಗಗಳಲ್ಲಿಯೂ, ಅಪೊಸ್ತಲರ ಪತ್ರಿಕೆಗಳಲ್ಲಿಯೂ ಈ ವಿಚಾರಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಪುನರುತ್ಥಾನ ಕ್ರೈಸ್ತತ್ವದ ಒಂದು ಅತಿ ಶ್ರೇಷ್ಠವಾದಂತಹ ಒಂದು ವಿಷಯವಾಗಿದೆ. ಅಪೊಸ್ತಲನಾದ ಪೌಲನು ತಿಮೋತಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ತಿಮೋತಿಯನಿಗೆ ಹೇಳುವಂಥದ್ದು, ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟವನು, ದಾವೀದನ ವಂಶದವನು ಆಗಿರುವ ಯೇಸು ಕ್ರಿಸ್ತನನ್ನು ಜ್ಞಾಪಕ ಮಾಡಿಕೋ, ಇದೇ ನಾನು ಸಾರುವ ಸುವಾರ್ತೆ. ಅಂದರೆ ಸುವಾರ್ತೆಯಲ್ಲಿ ಅಡಕವಾಗಿರುವಂತಹ ಅತ್ಯಮೂಲ್ಯವಾದ ಘಟಕ ಅನ್ನುವಂಥದ್ದು ಯೇಸು ಕ್ರಿಸ್ತನ ಪುನರುತ್ಥಾನ. ಪ್ರತಿ ವಿಶ್ವಾಸಿಗಳಿಗೆ, ಪ್ರತಿ ಕ್ರೈಸ್ತರಿಗೆ ನಿತ್ಯತ್ವದ ಭರವಸೆಯನ್ನ ನೀಡುವಂಥದ್ದು ಯೇಸು ಕ್ರಿಸ್ತನ ಪುನರುತ್ಥಾನದ ಶಕ್ತಿಯ ಮೂಲಕವಾಗಿ. ಪ್ರತ್ಯೇಕವಾಗಿ ಪೌಲನು ತನ್ನ ಪತ್ರಿಕೆಗಳಲ್ಲಿ ಯೇಸು ಕ್ರಿಸ್ತನ ಪುನರುತ್ಥಾನದ ಕುರಿತಾಗಿ ಒತ್ತಿ ಹೇಳುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಯೇಸು ಕ್ರಿಸ್ತನ ಪುನರುತ್ಥಾನ ಒನ್ ಆಫ್ ದ ಪಿಲ್ಲರ್ ಆಫ್ ದ ಗಾಸ್ಪಲ್, ಸುವಾರ್ತೆಯ ಒಂದು ಆಧಾರ ಸ್ತಂಭವಾಗಿದೆ. ಯಾವುದು? ಯೇಸು ಕ್ರಿಸ್ತನ ಪುನರುತ್ಥಾನ. 1 ಕೊರಿಂಥ 15ನೇ ಅಧ್ಯಾಯದಲ್ಲಿ ಅದರ 3ನೇ ವಾಕ್ಯದಲ್ಲಿ ಪೌಲನು ಹೇಳುವಂತಹ ಒಂದು ಮಾತು ಈ ರೀತಿ ಬರೆಯಲ್ಪಟ್ಟಿದೆ. ಅಲ್ಲಿ ಬರೆಯಲ್ಪಟ್ಟಿರುವುದು, ಶಾಸ್ತ್ರದಲ್ಲಿ ಮುಂತಿಳಿಸಿದ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು. ಯೇಸು ಕ್ರಿಸ್ತನ ಮರಣ, ಇಟ್ ಈಸ್ ಒನ್ ಆಫ್ ದ ಪಿಲ್ಲರ್ ಆಫ್ ದ ಗಾಸ್ಪಲ್. ಸುವಾರ್ತೆಯ ಒಂದು ಸ್ತಂಭ ಯೇಸು ಕ್ರಿಸ್ತನ ಮರಣ. ಯೇಸು ಕ್ರಿಸ್ತನ ಮರಣದ ವಿಚಾರ ಈ ಸುವಾರ್ತೆಯ ಒಂದು ಸ್ತಂಭವಾಗಿದೆ. ಎರಡನೇದಾಗಿ ಆತನು ಹೂಣಲ್ಪಟ್ಟನು, ದ ಸೆಕೆಂಡ್ ಪಿಲ್ಲರ್ ಆಫ್ ಗಾಸ್ಪಲ್. ಸುವಾರ್ತೆಯ ಎರಡನೆಯ ಸ್ತಂಭ ಅನ್ನುವಂಥದ್ದು ಆತನು ಹೂಣಲ್ಪಟ್ಟನು. ಸುವಾರ್ತೆಯ 3ನೇ ಸ್ತಂಭ, ಆತನು ಶಾಸ್ತ್ರದ ಪ್ರಕಾರ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಕ್ರಿಸ್ತನು ಪುನರುತ್ಥಾನವನ್ನು ಹೊಂದಿದನು. ಇದು ಸುವಾರ್ತೆಯ 3ನೆಯ ಸ್ತಂಭ. 4ನೆಯ ಸ್ತಂಭ, ಆತನು ಎಲ್ಲರಿಗೂ, ಅಪೊಸ್ತಲರಿಗೆ ತರುವಾಯ ಒಂದೇ ಸಮಯದಲ್ಲಿ 500 ಮಂದಿಗಿಂತ ಹೆಚ್ಚು ಸಹೋದರರಿಗೆ ಕಟ್ಟ ಕಡೆಯದಾಗಿ ನನಗೂ ಕಾಣಿಸಿಕೊಂಡನು. ಇಸ್ ಅಪಿಯರೆನ್ಸ್.
ಅಂದರೆ ಸುವಾರ್ತೆಯಲ್ಲಿ ಅಡಕವಾಗಿರಬೇಕಾಗಿರುವಂಥ 4 ಸ್ತಂಭಗಳು: ಕ್ರಿಸ್ತನ ಮರಣ, ಕ್ರಿಸ್ತನ ಹೂಣಿಡುವಿಕೆ, ಕ್ರಿಸ್ತನ ಪುನರುತ್ಥಾನ, ಕ್ರಿಸ್ತನ ತೋರ್ಪಡಿಸುವಿಕೆ. ಪ್ರಿಯರೇ, ಬಹಳ ವೇದನೆಯಿಂದ ಹೇಳ್ತೇನೆ, ಇವತ್ತು ನಮ್ಮ ಸುವಾರ್ತೆಗಳಲ್ಲಿ ಇರುವಂತಹ ವಿಚಾರಗಳು ಯಾವುದು? ಸ್ತಂಭಗಳು ಯಾವುದು? ಬಿಡುಗಡೆ, ಆಶೀರ್ವಾದ, ಮನೆ, ಮಠ, ಹೆಂಡತಿ, ಮಕ್ಕಳು, ಕಾರು, ಬಂಗಲೆ, ಶಾಪ ವಿಮೋಚನೆ, ಶಾಪ ವಿಮೋಚನೆ, ರೋಗ ವಿಮೋಚನೆ, ಅಬ್ರಹಾಮನ ಆಶೀರ್ವಾದ, ದಾವೀದನ ಆಶೀರ್ವಾದ, ಯೋಸೇಫನಿಗೆ ಲಭಿಸಿದಂತಹ ಪದವಿ, ದಾನಿಯೇಲನಿಗೆ ಲಭಿಸಿದಂತಹ ಪದವಿ, ಇವುಗಳು ಬಿಟ್ಟರೆ ಪಾಪ ಕ್ಷಮಾಪಣೆ, ಪವಿತ್ರತೆ, ನಿತ್ಯತ್ವ, ಈ ಯಾವ ವಿಚಾರಗಳು ನಮ್ಮ ಸುವಾರ್ತೆಯಲ್ಲಿ ಅಡಕವಾಗಿದ್ದೀಯಾ? ಪೌಲನು ತಿಮೋತಿಯನಿಗೆ ಹೇಳುವಂಥದ್ದು, ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟವನು, ದಾವೀದನ ವಂಶದವನು ಆಗಿರುವ ಯೇಸು ಕ್ರಿಸ್ತನನ್ನು ಜ್ಞಾಪಕ ಮಾಡಿಕೋ. ನೋಡಿ, ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟವನು. ಇದೇ ನಾನು ಸಾರುವ ಸುವಾರ್ತೆ. ಅಂದ್ರೆ ಯೇಸು ಕ್ರಿಸ್ತನ ಪುನರುತ್ಥಾನ is one of the pillar of the gospel. ಸುವಾರ್ತೆಯ ಒಂದು ಆಧಾರ ಸ್ತಂಭವಾಗಿದೆ. ಈ ಆಧಾರ ಸ್ತಂಭಗಳು ಮನೆಯನ್ನ ಕಟ್ಟುವಾಗ ಒಂದು ಆಧಾರ ಸ್ತಂಭ ಅದು ತನ್ನ ಸರಿಯಾದ ರೀತಿಯಲ್ಲಿ ಹಾಕಲ್ಪಡದೆ ಹೋದರೆ, ಕಟ್ಟಡಗಳನ್ನು ಮೇಲೆ ಕಟ್ಟುವಾಗ ಏನಾಗ್ತತೆ? ಅದು ಕುಸಿದು ಹೋಗ್ಬಿಡ್ತತೆ. ಒಬ್ಬ ವ್ಯಕ್ತಿ ಹೇಳಿರುವಂಥದ್ದು, ಪುನರುತ್ಥಾನವಿಲ್ಲದ ಯಾವುದೇ ಸುವಾರ್ಥ ಸಂದೇಶ ಕ್ರೈಸ್ತತ್ವದಲ್ಲಿ ಇಲ್ಲ. ಅಂದರೆ ಪುನರುತ್ಥಾನದ ವಿಚಾರವನ್ನ, ಯೇಸು ಕ್ರಿಸ್ತನ ವಿಚಾರಗಳನ್ನ, ಯೇಸು ಕ್ರಿಸ್ತನ ಮರಣದ ವಿಚಾರಗಳನ್ನ, ಯೇಸು ಕ್ರಿಸ್ತನ ಹೂಡಿಡುವಿಕೆಯ ವಿಚಾರಗಳನ್ನ, ಯೇಸು ಕ್ರಿಸ್ತನ ಪುನರುತ್ಥಾನದ ವಿಚಾರಗಳನ್ನ, ನಿತ್ಯತ್ವದ ವಿಚಾರಗಳನ್ನ ಹೊರತುಪಡಿಸಿದಂತಹ ಸುವಾರ್ತೆಯೇ ಅಲ್ಲ. ಊಟ ಕೊಡ್ತಾನೆ, ಮನೆ ಕೊಡ್ತಾನೆ, ಇದ್ಯಾವುದೂ ಅಲ್ಲ ಯಥಾರ್ಥವಾದ ಸುವಾರ್ತೆ. ಯೇಸು ಸ್ವಾಮಿಯ ಸೇವೆಯನ್ನು ನಾವು, ಯೇಸು ಸ್ವಾಮಿಯ ಐಹಿಕ ಸೇವೆಯನ್ನು ನೋಡುವಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ದೇವರ ರಾಜ್ಯ ಸಮೀಪಿಸಿದ್ದು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಇದೇ ನಿಜವಾದಂತಹ ಸುವಾರ್ತೆ. ನಾವು ಯೇಸು ಕ್ರಿಸ್ತನ ಪುನರುತ್ಥಾನದ ಕುರಿತಾಗಿ ಇವತ್ತು ನಾವು ಧ್ಯಾನ ಮಾಡಲಿದ್ದೇವೆ. ಈ ಪುನರುತ್ಥಾನದ ಮೂಲಕವಾಗಿ ಲಭಿಸಲಿರುವಂತಹ ಒಂದು ನಿತ್ಯತ್ವದ ಕುರಿತಾಗಿ ನಾವು ಚಿಂತೆ ಮಾಡಲಿದ್ದೇವೆ. ಲೂಕನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, 24ನೇ ಅಧ್ಯಾಯದಲ್ಲಿ ವಾರದ ಮೊದಲನೇ ದಿನದಲ್ಲಿ ಕೆಲವು ಸ್ತ್ರೀಯರು ಕೆಲವು ಸುಗಂಧ ದ್ರವ್ಯಗಳನ್ನು ಸಿದ್ಧಪಡಿಸಿಕೊಂಡು ಯೇಸುವಿನ ಶರೀರಕ್ಕೆ ಹಚ್ಚುವುದಕ್ಕೆ ಸಮಾಧಿಗೆ ಹೋದಂತಹ ಒಂದು ವಿಚಾರ. ಹೀಗೆ ಹೋಗುವಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಅತಿಶಯವು ಕಾದಿತ್ತು. ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಸಂದರ್ಭದಲ್ಲಿ ಅನೇಕ ಬಾರಿ ಆತನು ಮರಣವನ್ನು ಅನುಭವಿಸಿ ಪುನರುತ್ಥಾನವನ್ನು ಹೊಂದುವನು ಎಂಬುದಾಗಿ ವಿವರಿಸಿ ಹೇಳಿದ್ದಾಗ್ಯೂ, ಆ ಒಂದು ಪರ್ಟಿಕ್ಯುಲರ್ ಸಮಯದಲ್ಲಿ, ಆ ಒಂದು ಸಂದರ್ಭದಲ್ಲಿ ಇವರು ಯೇಸು ಸ್ವಾಮಿ ಹೇಳಿದಂತಹ ವಿಚಾರಗಳನ್ನು ಮರೆತು ಹೋದರು. ಇಂದು ನಾವುಗಳು ಹಾಗೆ ಪಾಲಿಸಬೇಕು ಅಥವಾ
ಈ ವಿಚಾರಗಳನ್ನು ನಮ್ಮ ಜೀವಿತದಲ್ಲಿ ಅನ್ವರ್ಥ ಮಾಡಿಕೊಳ್ಳಬೇಕು ಎಂಬ ವಿಚಾರಗಳನ್ನು ನಾವು ಹೇಳುವಾಗ ಅವುಗಳನ್ನು ನಾವು ಮರೆತು ಬೇರೆ ಕೆಲವು ವಿಚಾರಗಳನ್ನು ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವಂಥವರಾಗಿದ್ದೇವೆ. ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಸಂದರ್ಭದಲ್ಲಿ ತಾನು ಮನುಷ್ಯರಿಂದ ಕೊಲ್ಲಲ್ಪಟ್ಟು 3ನೇ ದಿನದಲ್ಲಿ ಆತನು ಪುನರುತ್ಥಾನವನ್ನು ಹೊಂದುವನು ಎಂಬುದಾಗಿ ಸ್ಪಷ್ಟವಾಗಿ ತನ್ನ ಶಿಷ್ಯರಿಗೆ ಹೇಳಿದಾಗ್ಯೂ ಪುನರುತ್ಥಾನ ಹೊಂದಿದ ಯೇಸುವನ್ನ ಅನೇಕರು ನಂಬದೆ ಹೋದರು ಎಂಬುದಾಗಿ ನಾವು ನೋಡುತ್ತೇವೆ. ಕಾರಣ ಯೇಸು ಸ್ವಾಮಿಯ ಆ ಶಿಲುಬೆಯ ಮರಣ ಅದುವರೆಗೂ ಅವರ ಜೀವಿತದಲ್ಲಿ ಇದ್ದಂತಹ ಎಲ್ಲ ನಿರೀಕ್ಷೆಯನ್ನು ಹುಸಿಗೊಳಿಸಿತು. ಕಾರಣ ಅನ್ನುವಂಥದ್ದು ಯೇಸು ಸ್ವಾಮಿ ಶಿಷ್ಯರನ್ನ ವಿವಿಧ ಸ್ಥಳಗಳಲ್ಲಿ ವಿವಿಧ ಕಸುಬುಗಳಲ್ಲಿ ಇದ್ದಂತಹ ಶಿಷ್ಯರನ್ನ ಕರೆದು ಬೇರ್ಪಡಿಸಿ ಅವರೆಲ್ಲರಿಗೆ ಒಂದೊಂದು ದೌತ್ಯವನ್ನು ಕೊಟ್ಟು ಅವರನ್ನು ತನ್ನ ಶಿಷ್ಯರನ್ನಾಗಿ ಮಾರ್ಪಡಿಸಿ ಸರಿಸುಮಾರು 3.5 ವರ್ಷಗಳ ಕಾಲ ಅವರೊಂದಿಗೆ ವಿವಿಧ ಸ್ಥಳಗಳಲ್ಲಿ ಸಂಚರಿಸಿ ಸುವಾರ್ತೆಯನ್ನು ಸಾರಿ ರೋಗಿಗಳನ್ನು ಸ್ವಸ್ಥಪಡಿಸಿ ಹೀಗೆ ಅವರು ಮುಂದಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಅವರು ನೆನೆಸಿದಂತಹ ಒಂದು ವಿಚಾರ, ಯೇಸು ಕ್ರಿಸ್ತನು ಮಸ್ಸಿಯನು ಎಂಬುದಾಗಿ ಹಳೆಯ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಮಸಿಯನು ಎಂಬ ಹೆಸರಿನ ಅರ್ಥ ರಕ್ಷಕನು. ಇಲ್ಲಿ ಶಿಷ್ಯರು ನೆನೆಸಿದಂಥದ್ದು ಯೇಸು ಕ್ರಿಸ್ತನು ಒಂದು ಐಹಿಕ ರಾಜ್ಯವನ್ನ ಸ್ಥಾಪಿಸಲಿದ್ದಾನೆ ಎಂಬುದಾಗಿ. ಆದುದರಿಂದಲೇ ಪೇತ್ರನು ಯೇಸು ಸ್ವಾಮಿ ತನ್ನ ಮರಣದ ಕುರಿತಾಗಿ ಹೇಳುವಂತಹ ಸಂದರ್ಭದಲ್ಲಿ ಯಾತ್ರೆ ಹೇಳುವಂಥದ್ದು, ಇದು ನಿನಗೆ ಎಂದಿಗೂ ಸಂಭವಿಸಬಾರದು. ಅಲ್ಲಿ ಯೇಸು ಸ್ವಾಮಿ ಹೇಳುವಂಥ ಸೈತಾನನೇ ನನ್ನನ್ನು ಬಿಟ್ಟು ತೊಲಗಿ ಹೋಗು, ಇದು ದೇವರ ಯೋಚನೆಯಲ್ಲ, ಇದು ನಿನ್ನ ಆಲೋಚನೆ. ಅವನ ಆಲೋಚನೆ ಅನ್ನುವಂಥದ್ದು ಒಂದು ಐಹಿಕವಾದ ರಾಜ್ಯ, ಕಿರೀಟವನ್ನು ತೊಟ್ಟುಕೊಂಡು ಸಿಂಹಾಸನದಲ್ಲಿ ಕುಳಿತು ಆಳುವಂತಹ ಒಂದು ಕನಸು. ಆದುದರಿಂದಲೇ ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡ್ತೇವೆ 1ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಪುನರುತ್ಥಾನವನ್ನು ಹೊಂದಿದ ಯೇಸು ಸ್ವಾಮಿಗೆ ಇವರು ಕೇಳುವಂತಹ ಒಂದು ಕೆಲಸ ಏನು ಕೇಳ್ತಾ ಇದ್ದಾರೆ, ಸ್ವಾಮಿ ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿ ಕೊಡುವಿಯೋ? ನಾವು ಕೇಳುವಂಥದ್ದು, ಇದೇ ಕಾಲದಲ್ಲಿ ನಮಗೆ ಭೌತಿಕವಾದ ಆಶೀರ್ವಾದಗಳನ್ನು ಕೊಡ್ತೀಯಾ? ಇವತ್ತು ಒಂದು ಗುಂಪು ಜನರು ಕ್ರೈಸ್ತರಲ್ಲಿದ್ದಾರೆ, ಅವರು ಪ್ರೀಮಿಲೇನಿಯಂ ಎಂಬುದಾಗಿ, ಅಂದರೆ ಯೇಸುವಿನ ಆ 1000 ವರ್ಷದ ಆಳ್ವಿಕೆಯಲ್ಲಿ ನಾವು ಇದ್ದೇವೆ ಎಂಬುದಾಗಿ, ಆದುದರಿಂದಲ ಲೌಕಿಕವಾಗಿರುವಂಥ ಆಶೀರ್ವಾದಗಳನ್ನು ಪಡೆದುಕೊಳ್ಳುತ್ತಿದ್ದೇವೆ ಎಂಬುದಾಗಿ ಬೋಧಿಸಿ ಜನರನ್ನು ತಪ್ಪಾದ ದಾರಿಗೆ ನಡೆಸುವಂತಹ ಒಂದು ಗುಂಪು ಜನ ಇವತ್ತು ಕ್ರೈಸ್ತ ಲೋಕದಲ್ಲಿ ಇದ್ದಾರೆ. ವಿ ಮಸ್ಟ್ ಬಿ ವೆರಿ ಕೇರ್ಫುಲ್. ಇಲ್ಲಿ ಯೇಸು ಸ್ವಾಮಿಯ ಪುನರುತ್ಥಾನದ ಆ ಸಂದರ್ಭ, ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿದಾಗ್ಯೂ ಕೆಲವು ಸ್ತ್ರೀಯರು ಪರಿಮಳ ದ್ರವ್ಯವನ್ನು ಸುಗಂಧ ತೈಲವನ್ನು ಸಿದ್ಧಪಡಿಸಿಕೊಂಡು ಸಮಾಧಿಗೆ ಬರುವಂಥದ್ದನ್ನು ನೋಡುತ್ತೇವೆ. ಯೇಸು ಸ್ವಾಮಿ ಸ್ಪಷ್ಟವಾಗಿ ತನ್ನ ಪುನರುತ್ಥಾನದ ಕುರಿತಾಗಿ ಶಿಷ್ಯರಿಗೆ ಹೇಳಿದಾಗ್ಯೂ ಕೆಲವರು ಯೇಸುವಿನ ಶರೀರವನ್ನು ಸುಗಂಧ ದ್ರವ್ಯವನ್ನು ಹಚ್ಚುವುದಕ್ಕೋಸ್ಕರವಾಗಿ ಬರುವಂಥದ್ದು. ಇಲ್ಲಿ ಬರುವಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಾಗ್ತದೆ, ಅಲ್ಲಿ ಗವಿಗೆ ಸಮಾಧಿಗೆ ಹಾಕಲ್ಪಟ್ಟಂತಹ ಕಲ್ಲು ಉರುಳಿಸಲ್ಪಟ್ಟಿದೆ. ಯೇಸುವಿನ ಶರೀರ ಒಳಭಾಗದಲ್ಲಿ ಇಲ್ಲ. ಅವರಿಗೆ ಒಂದು ರೀತಿಯ ಗಲಿಬಿಲಿ. ಆಗ ಅಲ್ಲಿ ಕುಳಿತಿದ್ದಂತಹ
ವ್ಯಕ್ತಿಗಳು, ಪುರುಷರು ಅಥವಾ ದೇವದೂತರು ಅವರಿಗೆ ಹೇಳಿದಂಥದ್ದು, ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು, ಆತನು ಇಲ್ಲಿ ಇಲ್ಲ. 2023ರಲ್ಲಿ ಜೀವಿಸುತ್ತಿರುವಂತಹ ಕ್ರೈಸ್ತರಾದ ನಾವುಗಳು ಸಹ ಯಥಾರ್ಥವಾಗಿ ಪುನರುತ್ಥಾನವನ್ನು ಹೊಂದಿರುವ ಯೇಸುವನ್ನು ಆರಾಧಿಸುವಂತವರಾಗಿದ್ದೇವ? ಈ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಅನೇಕ ಸಂದರ್ಭಗಳಲ್ಲಿ ಈ ಸ್ತ್ರೀಗಳೋಪಾದಿಯಲ್ಲಿ ಕೆಲವು ಆಚಾರಗಳನ್ನ, ಯಹೂದ್ಯರ ಒಂದು ಆಚಾರ, ಸತ್ತಂತ ವ್ಯಕ್ತಿಗಳಿಗೆ ಸುಗಂಧ ದ್ರವ್ಯಗಳನ್ನು ಹಚ್ಚುವಂಥದ್ದು ಅವರಲ್ಲಿ ಇದ್ದಂಥ ಒಂದು ಆಚಾರ. ನಾವು ಕೇವಲ ಆಚಾರಗಳಿಗೆ ಅನುಗುಣವಾಗಿ ದೇವರನ್ನ ಆರಾಧಿಸುವಂತಹ ವ್ಯಕ್ತಿಗಳಾಗಿದ್ದರೆ ನಿಜವಾಗಲೂ ನಾವು ಪುನರುತ್ಥಾನವನ್ನು ಹೊಂದಿರುವ ಯೇಸು ಕ್ರಿಸ್ತನನ್ನ ಆರಾಧಿಸುವಂತಹ ವ್ಯಕ್ತಿಗಳಲ್ಲ. ನಮ್ಮ ಆಚಾರಗಳು ಕೇವಲ ಕೆಲವು ದಿನಗಳ ಮಟ್ಟಿಗೆ ಮಾತ್ರ ಸೀಮಿತವಾಗಿರ್ತದೆ. ಇಂದು ಕೇರಳದಲ್ಲಿ ಅತಿ ಹೆಚ್ಚು ಮದ್ಯ ವ್ಯಾಪಾರವಾಗುವಂಥ ಒಂದು ದಿನ. ಕಾರಣ, ಕಳೆದ 40 ದಿನ ನಾಮಧೇಯ ಕ್ರೈಸ್ತರು ಮದ್ಯ, ಮಾಂಸ ಎಲ್ಲವನ್ನ ಬಿಟ್ಟು ಆ ಒಂದು ಭಕ್ತಿಯ ಕಾಲದಲ್ಲಿ ಹಾದು ಹೋದಂತಹ ಸಮಯ. ಕಳೆದ 40 ದಿನಗಳು ಮಾಡದೇ ಇದ್ದಂತಹ ಕಾರ್ಯಗಳನ್ನು ಈ ದಿನದಿಂದ ಪ್ರಾರಂಭಿಸುವಂತವರಾಗಿದ್ದಾರೆ. ನಿಜವಾಗಲೂ ಇದು ನಮಗೆ ವೇದನೆಯನ್ನು ತರುವಂಥದ್ದು. ಇದು ಕೇರಳದಲ್ಲಿ ಮಾತ್ರವಲ್ಲ, ನಮ್ಮ ರಾಜ್ಯದಲ್ಲೂ ಸಂಭವಿಸುವಂತಹ ಕಾರ್ಯಗಳೇ ಇವೆಲ್ಲ. ಪುನರುತ್ಥಾನದ ಆ ಸಂದರ್ಭ 40 ದಿನ ಬಹಳ ಭಕ್ತಿಯಲ್ಲಿ ಜೀವಿಸಿ 41ನೇ ದಿನದಲ್ಲಿ ನಮ್ಮ ಭಕ್ತಿಯನ್ನ ಆಚರಣೆಯೊಂದಿಗೆ ಮುಕ್ತಾಯಗೊಳಿಸುವಂತವರಾಗಿದ್ದೇವೆ. ಇನ್ನು ಮುಂದಿನ ಭಕ್ತಿ ಬರುವುದಕ್ಕೆ ಇನ್ನು 2024ರ ಈ ದಿನಗಳು ಬರಬೇಕಾಗಿದೆ. ಇಲ್ಲಿ ನಾವು ನೋಡ್ತೇವೆ, ಕೆಲವು ಸ್ತ್ರೀಯರು ಆ ಸಮಾಧಿಯ ಬಳಿಗೆ ಬರುವಂಥದ್ದನ್ನ ಇಲ್ಲಿ ಯೇಸುಸ್ವಾಮಿ ಹೇಳಿದಂತಹ 3 ವಿಚಾರಗಳನ್ನು ನಿಮ್ಮ ಬಳಿಗೆ ನಾನು ಹೇಳುವುದಕ್ಕೆ ಬಯಸುವಂತವನಾಗಿದ್ದೇನೆ. ಸಮಾಧಿಯಿಂದ ಎದ್ದಂತಹ ಯೇಸು ಕೊಟ್ಟಂತಹ ಮೊದಲನೆಯ ಸಂದೇಶ, ಫಿಯರ್ ನಾಟ್, ಭಯ ಪಡಬೇಡಿರಿ. ನೋಡಿ, ಯೇಸುಸ್ವಾಮಿಯ ಜನನದ ಸಂದರ್ಭದಲ್ಲಿಯೂ ಗಬ್ರಿಯೇಲನು ಅಡವಿಯಲ್ಲಿ ಕುರಿಗಳನ್ನು ಕಾಯುತ್ತಿದ್ದಂತಹ ಕುರುಬರಿಗೆ ಹೇಳಿದ ಸಂದೇಶ, ಫಿಯರ್ ನಾಟ್, ಭಯ ಪಡಬೇಡ್ರಿ. ಪುನರುತ್ಥಾನ ಹೊಂದಿದ ಯೇಸುಸ್ವಾಮಿ ಹೇಳುವಂಥದ್ದು, ಫಿಯರ್ ನಾಟ್, ಭಯ ಪಡಬೇಡಿರಿ. ನಂತರವಾಗಿ ನಾವು ನೋಡುವಂತಹ ಒಂದು ಕಾರ್ಯ, ಪುನರುತ್ಥಾನ ಹೊಂದಿದ ಯೇಸು. ಯೋಹಾನನ ಸುವಾರ್ತೆ 20ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಅಲ್ಲಿ ನಾವು ನೋಡುವಂಥದ್ದು,
ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ, ಪೀಸ್ ಬಿ ಅಂಟು ಯು. ಒಂದು, ಭಯಪಡಬೇಡಿರಿ. ಎರಡು, ನಿಮಗೆ ಸಮಾಧಾನವಾಗಲಿ. ಪುನರುತ್ಥಾನ ಹೊಂದಿರುವ ಯೇಸು ಸ್ವಾಮಿ ಭಯದಿಂದ ಕೂಡಿದಂತಹ ತನ್ನ ಶಿಷ್ಯರಿಗೆ ಒಂದು ಸಮಾಧಾನದ, ಒಂದು ಆದರಣೆಯ ಒಂದು ಮಾತನ್ನ ಹೇಳುವಂಥದ್ದಾಗಿ ನೋಡುತ್ತೇವೆ. ಭಯಪಡಬೇಡಿರಿ, ನಿಮಗೆ ಸಮಾಧಾನವಾಗಲಿ. ಹೀಗೆ ಹೇಳಿದಂತಹ ದೇವರು ಯೇಸು ಸ್ವಾಮಿ ಮೂರನೇದಾಗಿ ಅವರಿಗೆ ಹೇಳಿದಂಥದ್ದು, ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ. ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಪ್ರಕಾರ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ. ಈ ಪುನರುತ್ಥಾನದ ಸಂದೇಶ ಕರ್ತನು ನಮ್ಮನ್ನು ಕಳುಹಿಸಿಕೊಡುವಂಥದ್ದು. ಪುನರುತ್ಥಾನ ಅನ್ನುವಂಥದ್ದು 40 ದಿನ ಉಪವಾಸವಿದ್ದು ಕೆಲವು ಆಹಾರಗಳನ್ನು ತ್ಯಜಿಸಿ ನಾವು ಭಕ್ತಿಯ ವೇಷವನ್ನು ಕಟ್ಟಿಕೊಂಡು ಭಕ್ತಿವಂತರಾಗಿ ತೋರ್ಪಡಿಸಿಕೊಳ್ಳುವಂಥದ್ದಲ್ಲ. ಈ ಪುನರುತ್ಥಾನ ನಮಗೆ ಕೊಡುವಂಥದ್ದು, ಐ ಆಮ್ ಸೆಂಡಿಂಗ್ ಆಸ್ ಫಾದರ್ ಸೆಂಡ್ ಮೀ. ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಪ್ರಕಾರ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ. ಯಾವುದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಲೋಕಕ್ಕೆ ಬಂದ? ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿ ನಮ್ಮೆಲ್ಲರಿಗೆ ಪಾಪ ಕ್ಷಮಾಪಣೆಯನ್ನ ತಂದೆಯ ಮೂಲಕ ಕೊಟ್ಟು ನಮಗೆ ದೇವರ ಮಕ್ಕಳೆಂಬ ಪದವಿಯನ್ನು ಕೊಡುವುದಕ್ಕೋಸ್ಕರವಾಗಿ, ಯಾತಕ್ಕೋಸ್ಕರವಾಗಿ ನಮ್ಮನ್ನು ಕಳಿಸಿಕೊಡುವಂಥದ್ದು? ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟವನು, ದಾವೀದನ ವಂಶದವನು ಆಗಿರುವ ಯೇಸು ಕ್ರಿಸ್ತನ ಸದ್ವರ್ತಮಾನವನ್ನ ಜನರಿಗೆ ತಿಳಿಯಪಡಿಸುವುದಕ್ಕೋಸ್ಕರವಾಗಿ. ಇದನ್ನೇ ಪೌಲನು ತಿಮೋತಿಗೆ ಹೇಳುವಂಥದ್ದು. ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟವನು ದಾವೀದನ ವಂಶದವನು ಆಗಿರುವ ಯೇಸು ಕ್ರಿಸ್ತನನ್ನು ಜ್ಞಾಪಕ ಮಾಡಿಕೋ, ಇದೇ ನಾನು ಸಾರುವ ಸುವಾರ್ತೆ. ಪುನರುತ್ಥಾನ ನಮಗೆ ಒಂದು ದೌತ್ಯವನ್ನ ಕೊಡುವಂಥದ್ದಾಗಿದೆ. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ ಅದರ 1 ಕೊರಿಂಥ 15ನೇ ಅಧ್ಯಾಯ ಅದರ ಕೊನೆಯ ವಾಕ್ಯದಲ್ಲಿ ಒಂದು ಮಾತನ್ನು ಹೇಳಿದ್ದಾನೆ. ಆದುದರಿಂದ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರ್ರಿ. ಅನೇಕ ಸಂದರ್ಭದಲ್ಲಿ ಈ ವಾಕ್ಯವನ್ನು ನಾವು ಕೇವಲ ಒಂದು ಐಹಿಕವಾದಂತಹ ಮೇಲುಗಳು ಲಭಿಸುವಂತಹ ವಾಕ್ಯಗಳಾಗಿ ನಾವು ಇದನ್ನು ವ್ಯಾಖ್ಯಾನಿಸುವಂಥವರಾಗಿದ್ದೇವೆ. ಯಾವುದೇ ವಾಕ್ಯವನ್ನ ನಾವು ವ್ಯಾಖ್ಯಾನಿಸುವುದಕ್ಕಿಂತ ಮುಂಚಿತವಾಗಿ ಈ ವಾಕ್ಯದ ಹಿನ್ನೆಲೆಯನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಅತ್ಯಂತ ಉದ್ದವಾದಂತಹ ಒಂದು ಅಧ್ಯಾಯ, ಸುಮಾರು 58 ವಾಕ್ಯಗಳು ಒಳಗೊಂಡಿರುವಂತಹ ಒಂದು ಅಧ್ಯಾಯ. ಈ ಅಧ್ಯಾಯದಲ್ಲಿ ಪೌಲನು ಈ ಅಧ್ಯಾಯವನ್ನು ಕೊನೆಗೊಳಿಸುತ್ತಿರುವಂಥದ್ದು, ಪ್ರಿಯ ಸಹೋದರರೇ, ಕೊರಿಂಥದಲ್ಲಿರುವಂತಹ ದೇವ ಜನರನ್ನ ಆತನು ಸಂಬೋಧಿಸುವಂಥದ್ದು ಪ್ರಿಯ ಸಹೋದರರೇ. ಆದುದರಿಂದ ಪ್ರಿಯ ಸಹೋದರರೇ, ಈ ಆದದರಿಂದ ಎಂಬ ಪದವನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಇದರ ಹಿನ್ನೆಲೆಯನ್ನು ನಾವು ಗಮನಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ರೋಮ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಆದದರಿಂದ ಸಹೋದರರೇ ಎಂಬ ಪದವನ್ನು ನೋಡುತ್ತೇವೆ. ಅಂದರೆ ಪ್ರಾರಂಭದ 1ನೇ ಅಧ್ಯಾಯದಿಂದ 11ನೇ ಅಧ್ಯಾಯದ ತನಕ ಕ್ರೈಸ್ತತ್ವದ
ಉಪದೇಶಗಳನ್ನ, ಕ್ರೈಸ್ತತ್ವದ ಉಪದೇಶಗಳನ್ನ ರೋಮಾದವರಿಗೆ ತಿಳಿಸಿದಂತಹ ಪೌಲನು ಹೇಳುವಂಥದ್ದು, ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನ ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. 1-11 ಅಧ್ಯಾಯಗಳಲ್ಲಿ ಥಿಯರಿ, 12ನೇ ಅಧ್ಯಾಯ ಪ್ರಾರಂಭವಾಗುವಂಥದ್ದು ಪ್ರಾಕ್ಟಿಕಲ್, ಪ್ರಾಯೋಗಿಕ ಜೀವಿತ. ಈ ಪ್ರಾಯೋಗಿಕ ಜೀವಿತಕ್ಕಿಂತ ಮುಂಚೆ ಥಿಯರಿಯಾಗಿ ಇರುವಂತಹ ಜೀವಿತವನ್ನ ಆತನು ವಿಸ್ತಾರವಾಗಿ ಹೇಳಿದ್ದಾನೆ. ಈ ರೋಮ ಪತ್ರಿಕೆ 15ನೇ ಅಧ್ಯಾಯದಲ್ಲೂ ಸಹ ಕಳೆದ 57 ವಾಕ್ಯಗಳಲ್ಲಿ ಥಿಯರಿಯನ್ನ ಹೇಳಿ 58ನೇ ವಾಕ್ಯದಲ್ಲಿ ಪ್ರಾಕ್ಟಿಕಲ್ ಹೇಳ್ತಾ ಇದ್ದಾನೆ. ಆದುದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸ ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರ್ರಿ. ಏನು ಪ್ರಾಕ್ಟಿಕಲ್? ಈ ಅಧ್ಯಾಯ ಸತ್ತವರು ಜೀವಿತರಾಗಿ ಎದ್ದು ಬರುವುದರ ಕುರಿತಾಗಿ ಇರುವಂಥದ್ದು. ಸತ್ತವರು ಜೀವಿತರಾಗಿ ಎದ್ದು ಬರುವಂಥದ್ದು. ಪ್ರಾರಂಭದ 11 ವಾಕ್ಯಗಳಲ್ಲಿ ಪೌಲನು ಯೇಸು ಕ್ರಿಸ್ತನ ಉದಾಹರಣೆಯನ್ನ ಕೊಡುವಂಥದ್ದಾಗಿ ನೋಡುತ್ತೇವೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಕ್ರೈಸ್ತ ಸುವಾರ್ತೆಯ 4 ಆಧಾರ ಸ್ತಂಭಗಳು ಈ ಅಧ್ಯಾಯದಲ್ಲಿ ಪೌಲನು ಸ್ಪಷ್ಟವಾಗಿ ಬರೆದಿದ್ದಾನೆ. ಸುವಾರ್ತೆಯ 4 ಆಧಾರ ಸ್ತಂಭಗಳು ಯಾವುದು? 1, ಜೀಸಸ್ ಡೈ, ಕ್ರಿಸ್ತನ ಮರಣ. ಆಧಾರ ಸ್ತಂಭ 2, ಆತನ ಹೂಣಿಡುವಿಕೆ. ಆಧಾರ ಸ್ತಂಭ 3, ಆತನ ಪುನರುತ್ಥಾನ. ಆಧಾರ ಸ್ತಂಭ 4, ಆತನ ಕಾಣಿಸಿಕೊಳ್ಳುವಿಕೆ, ಇಸ್ ಅಪಿಯರೆನ್ಸ್. ಸೊ ಈ 11 ವಾಕ್ಯಗಳಲ್ಲಿ ಪೌಲನು ಸುವಿಸ್ತಾರವಾಗಿ ಯೇಸು ಕ್ರಿಸ್ತನ ಪುನರುತ್ಥಾನದ ಕುರಿತಾಗಿ ಆತನು ಕೊರಿಂಥದಲ್ಲಿರುವಂತಹ ದೇವ ಜನರಿಗೆ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಹೀಗೆ ಯೇಸು ಕ್ರಿಸ್ತನು ಮರಣವನ್ನ ಜಯಿಸಿ ಪುನರುತ್ಥಾನವನ್ನ ಹೊಂದಿರುವುದರಿಂದ ಯಾರು ಭಕ್ತರಾಗಿ ಜೀವಿಸುತ್ತಾರೋ ಅವರಿಗೂ ಸಹ ಒಂದು ಪುನರುತ್ಥಾನ ಉಂಟೆಂಬುದನ್ನ ಪೌಲನು ಈ ಪತ್ರಿಕೆಯ ಮೂಲಕ ನಮಗೆ ತಿಳಿಸುವಂತವನಾಗಿದ್ದಾನೆ. ನೋಡಿ, ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಅನೇಕ ವಾಸಸ್ಥಳಗಳಿವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನೆ. ನಾನು ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತಿದ್ದೇನೆ. ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ನಾನು ತಿರುಗಿ ಬಂದು ನಿಮ್ಮನ್ನು ನನ್ನ ಬಳಿಗೆ ಕರ್ಕೊಂಡು ಹೋಗ್ತೇನೆ. ಕಾರಣ ನಾನಿರುವಲ್ಲಿ ನೀವಿರಬೇಕು. ಇದು ಒಂದು ಐಹಿಕವಾದಂತಹ ವಿಚಾರದ ಕುರಿತಾಗಿ ಅಲ್ಲ ಬರೆದಿರುವಂಥದ್ದು. ಸತ್ಯವೇದವನ್ನು ನಾವು ದೇವರ ವಾಕ್ಯವನ್ನು ಕೇವಲ ಐಹಿಕವಾದ ಕಾರ್ಯಗಳೊಂದಿಗೆ ತುಲನೆ ಮಾಡುವಂಥದ್ದಲ್ಲ. ಸತ್ಯವೇದ ಕ್ರೈಸ್ತತ್ವ ಎನ್ನುವಂಥದ್ದು ಆಧ್ಯಾತ್ಮಿಕವಾದಂಥದ್ದಾಗಿದೆ. ಇದು ಅನೇಕರು ಕ್ರೈಸ್ತತ್ವವನ್ನು ನಂಬುವಂಥದ್ದು ಅಥವಾ ಕ್ರಿಸ್ತನನ್ನ ಹಿಂಬಾಲಿಸುವಂಥದ್ದು ಕೇವಲ ಐಹಿಕವಾದ ಆಶೀರ್ವಾದಗಳಿಗೋಸ್ಕರ. ಅದು ಶುದ್ಧ ತಪ್ಪಾಗಿರುವಂಥದ್ದಾಗಿದೆ. ಶಿಷ್ಯರಿಗೂ ಸಂಭವಿಸಿದಂಥದ್ದು ಇದೇ ಆಗಿತ್ತು. ಯೇಸು ಸ್ವಾಮಿ ತನ್ನ ಮರಣದ ಕುರಿತಾಗಿ ಹೇಳುವಾಗ ಪೇತ್ರನು ಹೇಳುವಂಥದ್ದು, ನೋ, ಯು ಶುಡ್ ನಾಟ್ ಹ್ಯಾಪನ್ ಟು ಯು. ಇದು ನನಗೆ ಸಂಭವಿಸಬಾರ್ದು. ಕಾರಣ ಇಸ್ ಎಕ್ಸ್ಪೆಕ್ಟೇಷನ್, ಆತನ ಒಂದು ಎದುರು ನೋಡುವಿಕೆ ಅನ್ನುವಂಥದ್ದು ಐಹಿಕವಾದ ರಾಜ್ಯ. ನಾವು ಅಪೊಸ್ತಲರ ಕೃತ್ಯದಲ್ಲಿ ಓದಿದ್ವಿ,
ಪುನರುತ್ಥಾನ ಹೊಂದಿರುವಂತ ಯೇಸು ಸ್ವಾಮಿಯನ್ನು ಕೇಳುವಂತ ಪ್ರಶ್ನೆ, ನೀನು ಈಗ ಇಸ್ರಾಯೇಲರಿಗೆ ರಾಜ್ಯವನ್ನ ತಿರುಗಿ ಪುನಃಸ್ಥಾಪಿಸಿ ಕೊಡ್ತೀಯಾ? ಆದ್ರೆ ಯೇಸು ಸ್ವಾಮಿ ಕೊಡುವಂತ ಉತ್ತರವನ್ನ ನಾವು ಅಲ್ಲಿ ನೋಡುವಂತದ್ದಾದ್ರೆ, ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡುವಂಥದ್ದು ಅಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ ನೋಡಿ. ಅದರ 7ನೇ ವಾಕ್ಯ, ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳಿದುಕೊಳ್ಳುವುದು ನಿಮ್ಮ ಕೆಲಸವಲ್ಲ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರಬೇಕು. ಈ ಪುನರುತ್ಥಾನದ ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡಿದ್ವಿ. ಪುನರುತ್ಥಾನ ಹೊಂದಿದಂತ ಯೇಸು ಸ್ವಾಮಿ ಹೇಳುವಂಥದ್ದು, ಯು ಗೋ, ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಪ್ರಕಾರ ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ. ಪುನರುತ್ಥಾನದ ಸಂದೇಶ, ವಿ ಹ್ಯಾವ್ ಟು ಗೋ. ಪುನರುತ್ಥಾನದ ಸಂದೇಶ, ಟು ಬಿ ಎ ಡಿಸೈಪಲ್. ಸೊ ಇಲ್ಲಿ ಕೊರಿಂಥದಲ್ಲಿ ನಾವು ನೋಡುವಂಥದ್ದು, ಇಲ್ಲಿ ನಾವು ನೋಡುವಂಥದ್ದೇನೆಂದರೆ, 15ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಕ್ರಿಸ್ತನು ಪುನರುತ್ಥಾನವನ್ನು ಹೊಂದಿದ ಪ್ರಕಾರವಾಗಿ ಕ್ರಿಸ್ತನ ಭಕ್ತರು ಸಹ ಪುನರುತ್ಥಾನವನ್ನು ಹೊಂದುತ್ತಾರೆ. ಆದರೆ ಈ ಪುನರುತ್ಥಾನವನ್ನು ನಾವು ಪಡಕೊಳ್ಳಬೇಕಾದರೆ ನಮ್ಮ ಜೀವಿತ ಒಂದು ಪವಿತ್ರವಾದ ಜೀವಿತವಾಗಿರಬೇಕು. ನೋಡಿ, ಅದರ 12ನೇ ಅಧ್ಯಾಯದ 12ನೇ ವಾಕ್ಯದಿಂದ 34ನೇ ವಾಕ್ಯದಲ್ಲಿ ಕೆಲವರು ಪುನರುತ್ಥಾನದ ಕುರಿತಾಗಿ ಪುನರುತ್ಥಾನವಿಲ್ಲವೆಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಅದರ ಕೊನೆ ವಾಕ್ಯದಲ್ಲಿ ನಾವು ನೋಡುವಂಥದ್ದು 33-34 ವಾಕ್ಯದಲ್ಲಿ, ನಾಳೆ ಸಾಯುತ್ತೇವಲ್ಲ, ತಿನ್ನೋಣ ಕುಡಿಯೋಣ, ನಾಳೆ ಸಾಯುತ್ತೇವಲ್ಲ, ಮೋಸ ಹೋಗಬೇಡಿರಿ, ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ, ಇಂಥ ಅಮಲಿನಿಂದೆಚ್ಚಿತ್ತು ನೀತಿವಂತರಾಗಿ ಪಾಪವನ್ನು ಬಿಟ್ಟು ಬಿಡಿರಿ. ಕೆಲವರಿಗೆ ದೇವರ ವಿಷಯದಲ್ಲಿ ಜ್ಞಾನವೇ ಇಲ್ಲ, ನಿಮಗೆ ನಾಚಿಕೆ ಹುಟ್ಟಬೇಕೆಂದು ನಿಮಗೆ ಹೇಳ್ತೇನೆ. ಅಂದ್ರೆ ಈ ಪುನರುತ್ಥಾನ ಯೇಸು ಕ್ರಿಸ್ತನಲ್ಲಿ ಸಂಭವಿಸಿದಂತಹ ಪುನರುತ್ಥಾನ ನಮ್ಮ ಜೀವಿತದಲ್ಲೂ ಸಂಭವಿಸಬೇಕಾದರೆ ನಾವು ಒಂದು ಪವಿತ್ರವಾದ ಜೀವಿತದಲ್ಲಿ ಜೀವಿಸುವಂತವರಾಗಿರಬೇಕು. ಕೇವಲ ಸಭೆಯ ಭಾಗವಾದದ್ದರ ಫಲವಾಗಿ ಅಥವಾ ವರ್ಷದ 52 ಭಾನುವಾರ ಸಭೆಗೆ ಹೋಗುವಂಥದರ ಫಲವಾಗಿ, ಕಾಣಿಕೆಗಳನ್ನು, ದಶಮ ಭಾಗಗಳನ್ನು, ಹಬ್ಬ ಹರಿದಿನಗಳನ್ನು ಆಚಾರ ಮಾಡುವುದರ ಫಲವಾಗಿ ನಾನು ಪುನರುತ್ಥಾನದಲ್ಲಿ ಭಾಗಿಯಾಗೋದಿಲ್ಲ. ಪುನರುತ್ಥಾನದಲ್ಲಿ ನಾನು ಭಾಗಿಯಾಗಬೇಕಾದರೆ ನನ್ನ ಜೀವಿತ ಯಥಾರ್ಥವಾದ ಕ್ರೈಸ್ತತ್ವದ ಜೀವಿತವಾಗಿರಬೇಕು. ಸೊ ಇದನ್ನು ಕಂಡಂತಹ ಪೌಲನು ಒಂದು ವಿಚಾರವನ್ನು ಹೇಳ್ತಾನೆ, ಆಲ್ವೇಸ್ ದ ಟ್ರೂ ಸ್ಪಿರಿಚುಯಾಲಿಟಿ ಇಸ್ ಮೈನಾರಿಟಿ. ಯಥಾರ್ಥವಾದಂತಹ ಭಕ್ತರು ಕೇವಲ ಬೆರಳೆಣಿಕೆಯ ಜನರು ಮಾತ್ರ. We will call ourselves as a minority ಎಂಬುದಾಗಿ. So in the minority, still there is a minority. ಈ ಅಲ್ಪಸಂಖ್ಯಾತರಲ್ಲಿ ಯಥಾರ್ಥವಾದ ಕ್ರೈಸ್ತನು ಅಲ್ಪಸಂಖ್ಯಾತನು ಮಾತ್ರ. ಆದುದರಿಂದಲೇ ಎಲಿಯ ಹೇಳ್ತಾ ಇದ್ದಾನೆ, ಪ್ರತಿಯೊಬ್ಬರು ದೇವರ ವಾಕ್ಯವನ್ನು ಮೀರಿದ್ದಾರೆ, ನಾನು ಒಬ್ಬನೇ ಉಳ್ಕೊಂಡಿದ್ದೇನೆ,
ಸೊ ಅಲ್ಲಿ ಯೆಹೋವನ ಮಾತು ಬಾಳನ ವಿಗ್ರಹಗಳಿಗೆ ಅಡ್ಡ ಬೀಳದೆ ಇರುವಂತ 7,000 ಜನರನ್ನು, ಓನ್ಲಿ 7,000. ಇಡೀ ಇಸ್ರಾಯೇಲ್ ರಾಜ್ಯದಲ್ಲಿ ನೋಡಿ, ಇಲ್ಲಿ ಐಗುಪ್ತದಿಂದ ಕರತಂದು ವಾಗ್ದಾನ ದೇಶವನ್ನ ಕೊಟ್ಟಂತಹ ಇಸ್ರಾಯೇಲ್ ರಾಜ್ಯದಲ್ಲಿ ಬಾಳನ ದೇವರಿಗೆ, ಆಶೇರನ ದೇವರಿಗೆ ಅಡ್ಡ ಬೀಳದೆ ಇರುವಂಥದ್ದು ಕೇವಲ 7,000 ಮೈನಾರಿಟಿ ಪೀಪಲ್. ದ ಟ್ರೂ ಸ್ಪಿರಿಚುವಲ್ ಪರ್ಸನ್ ಇಸ್ ಆಲ್ವೇಸ್ ಎ ಮೈನಾರಿಟಿ. ಇದರಲ್ಲಿ ಅದ್ಭುತ ಪಡುವಂತಹ ಅವಶ್ಯಕತೆ ಇಲ್ಲ. ಬಾಕಿ ಎಲ್ಲರೂ ಧಾರ್ಮಿಕವಾಗಿ ಕ್ರೈಸ್ತರೆಂಬುದಾಗಿ ಹೇಳುವಂತವರಾಗಿದ್ದಾರೆ. ಸೊ ಇಲ್ಲಿ ಕೊರಿಂಥದಲ್ಲಿರುವಂತಹ ವಿಶ್ವಾಸಿಗಳು, ಕೊರಿಂಥದಲ್ಲಿರುವಂತಹ ಜನ, ಅವರಲ್ಲೂ ಸಹ ಕ್ರಿಸ್ತನ ಪುನರುತ್ಥಾನವನ್ನ ನಂಬದೇ ಇರುವಂತಹ ಒಂದು ಗುಂಪು ಜನ. ಸೊ ಅವರಿಗೆ ಈ ಎಲ್ಲ ವಿಚಾರಗಳನ್ನ ಹೇಳಿ ಕಟ್ಟಕಡೆದಾಗಿ ಪೌಲನು ಹೇಳುವಂಥದ್ದು, ಸ್ಥಿರಚಿತ್ತರಾಗಿ ನಿಶ್ಚಲರಾಗಿರ್ರಿ, ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸ ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡ್ರಿ. ಅದರ 50ನೇ ವಾಕ್ಯ ನೋಡ್ತೇವೆ. ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗುವುದಿಲ್ಲ. ರಕ್ತ ಮಾಂಸ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ. ಆದರೆ ಕಡೆ ತುತ್ತೂರಿದನಿ ಆಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲಿ ರಪ್ಪೆ ಬಡಿಯುವುದರಷ್ಟರೊಳಗಾಗಿ ಮಾರ್ಪಡುವೆವು. ತುತ್ತೂರಿ ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು. ನಿರ್ಲಯರಾಗಿ ಪುನರುತ್ಥಾನ. ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. ಸೊ ಇಲ್ಲಿ ಒಂದು ಪುನರುತ್ಥಾನ, ಅಥವಾ ಯೇಸುಸ್ವಾಮಿ ಯೋಹಾನನ ಸುವಾರ್ತೆ 14ನೇ ವಾಕ್ಯದಲ್ಲಿ ಹೇಳಿರುವ ಪ್ರಕಾರವಾಗಿ, ಸೊ ನಾನಿರುವಲ್ಲಿ ನೀವು ಇರಬೇಕು. ಆ ಒಂದು ಜಾಗಕ್ಕೆ ನಾವು ಒಯ್ಯಲ್ಪಡಬೇಕಾದರೆ ನಾನು ಹಾಕಿಕೊಂಡಿರುವಂಥ ಈ ಕನ್ನಡಿಯ ಮೂಲಕ, ಈ ಬಟ್ಟೆಯ ಮೂಲಕ ಸಾಧ್ಯವಿಲ್ಲ. ಈ ಶರೀರಕ್ಕೆ ಒಂದು ಪುನರುತ್ಥಾನ ಉಂಟಾಗಬೇಕಾಗಿದೆ. ಆ ಪುನರುತ್ಥಾನ ಯಾರಿಗಿದೆ? ಯಥಾರ್ಥವಾಗಿ ದೇವರನ್ನ ಆರಾಧಿಸುವಂತಹ ಮಕ್ಕಳಿಗೆ ಇದೆ. ಈ ಪುನರುತ್ಥಾನ ಅನ್ನುವಂಥದ್ದು ನಮಗೆ ಒಂದು ಹೊಸ ನಿತ್ಯತ್ವವನ್ನು ಕೊಡುವಂಥದ್ದಾಗಿದೆ. ಪುನರುತ್ಥಾನ ಅನ್ನುವಂಥದ್ದು ಯೇಸುಸ್ವಾಮಿ ಸತ್ತನು, ಹೂಣಲ್ಪಟ್ಟನು, 3ನೇ ದಿನದಲ್ಲಿ ಮುತ್ತುಂಜನಾಗಿ ಎಬ್ಬಿಸಲ್ಪಟ್ಟನು ಎಂಬುದಾಗಿ ಹೇಳಿ ಬಿಡುವಂಥದ್ದಲ್ಲ. ಈ ಪುನರುತ್ಥಾನ ನನಗೆ ಒಂದು ನಿತ್ಯತ್ವವನ್ನು ವಾಗ್ದಾನ ಮಾಡುವಂಥದ್ದಾಗಿದೆ. ಈ ವಾಗ್ದಾನವನ್ನ, ಈ ನಿತ್ಯತ್ವವನ್ನ ನಾನು ಹೊಂದಿಕೊಳ್ಳಬೇಕಾದರೆ ನನಗೆ ಕೆಲವು ಮಾನದಂಡಗಳು ಕೊಡಲ್ಪಟ್ಟಿದೆ. ಆ ಮಾನದಂಡದಲ್ಲಿ ನಾನು ಜೀವಿಸುವಂತವನಾಗಿರಬೇಕು. ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯದಲ್ಲಿ ಅದರ 7ರಿಂದ 7-8 ವಾಕ್ಯ, ಜಯ ಹೊಂದುವವನಿಗೆ ಇವುಗಳಿಗೆ ಬಾಧ್ಯನಾಗುವನು. ನಾನು ಅವನಿಗೆ ದೇವರಾಗಿರುವನು, ಅವನು ನನಗೆ ಮಗನಾಗಿರುವನು. ಯಾವುಗಳಿಗೆ? ನೂತನ ಆಕಾಶ ಮಂಡಲದಲ್ಲಿ ದೇವರ ರಾಜ್ಯದಲ್ಲಿ ಬಾಧ್ಯನಾಗ್ತಾನೆ. ಆದರೆ ಏಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಇವರ್ಯಾರಿಗೂ ಆ ಪುನರುತ್ಥಾನದಲ್ಲಿ ಭಾಗವಾಗುವುದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಪೌಲನು ಹೇಳುವಂಥದ್ದು, ನೀವು ಪಡುವ ಪ್ರಯಾಸ ನಿಷ್ಫಲವಾಗುವುದಿಲ್ಲ. ಯಾವಾಗ? ನೀವು ಜಯ ಹೊಂದಿದ ಜೀವಿತವನ್ನು ಜೀವಿಸುವಾಗ. ಯೇಸು ಕ್ರಿಸ್ತನ ಪುನರುತ್ಥಾನ ಕೇವಲ ನಮಗೆ ತಿಳಿಸುವಂಥದ್ದು ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ ಎಂಬುದಾಗಿ ಮಾತ್ರವಲ್ಲ, ಈ ಪುನರುತ್ಥಾನ ನಮಗೂ ದೇವರು ಸಿದ್ಧ ಮಾಡಿದ ಪುನರುತ್ಥಾನದ ಕುರಿತಾಗಿ ತಿಳಿಸುವಂಥದ್ದಾಗಿದೆ. ಆ ಪುನರುತ್ಥಾನಕ್ಕೆ ನಾವು ಸಿದ್ಧರಾಗಿದ್ದೀವಿ. ಯೇಸು ಕ್ರಿಸ್ತನ ಪುನರುತ್ಥಾನವನ್ನ ನಾವು ಅನೇಕ ವರ್ಷಗಳಿಂದ
ನಾವು ಕರ್ತನ ಭವನದಲ್ಲಿ ನಾವು ಒಯ್ಯಲ್ಪಡುವ ಗುಂಪಿನಲ್ಲಿ ಇದ್ದೇವಾ? ಸಾಧಾರಣವಾಗಿ ಶವ ಸಂಸ್ಕಾರದಲ್ಲಿ ಮಾತ್ರ ಓದುವಂತಹ ಕೆಲವು ವಾಕ್ಯಗಳು, ಅದನ್ನು ನಾವು ಬೇರೆ ಎಲ್ಲೂ ಓದೋದಿಲ್ಲ. ಓದಿದ್ರೆ ಎಲ್ಲರಿಗೂ ಬೇಜಾರಾಗ್ತತೆ. 1 ಥೆಸಲೋನಿಕ 4ನೇ ಅಧ್ಯಾಯ, ನಾನು ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದಿರುವ ನಾವುಗಳು ನಿದ್ರೆ ಓದೋದಕ್ಕಿಂತ ಮುಂದಾಗುವುದಿಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು, ಆಮೇಲೆ ಜೀವದಿಂದುಳಿದಿರುವರು. ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಆತನ ಸಂಗಡ ಮೇಘಾರೂಢರಾಗಿ ಪಕ್ಕನೆ ಒಯ್ಯಲ್ಪಡುವರು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿ, ಯಾವ ಮಾತುಗಳಿಂದ? ಪುನರುತ್ಥಾನದ ಮಾತುಗಳಿಂದ. ಈ ಪುನರುತ್ಥಾನ ನಮ್ಮ ಜೀವಿತದಲ್ಲಿ ನಾವು ಹೊಂದಿಕೊಳ್ಳಬೇಕಾದರೆ ಒಂದು ಪವಿತ್ರವಾದ ಜೀವಿತದಲ್ಲಿ ನಾವು ಜೀವಿಸಬೇಕು. ಇಲ್ಲಿ ಪೌಲನು ಕೊರಿಂಥದಲ್ಲಿರುವಂತಹ ವಿಶ್ವಾಸಿಗಳಿಗೆ ಹೇಳಿರುವಂಥದ್ದು, ಸ್ಥಿರಚಿತ್ತರಾಗಿರ್ರಿ, ನಿಶ್ಚಲರಾಗಿರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸ ನಿಷ್ಫಲವಾಗುವುದಿಲ್ಲ. ಕರ್ತನ ಸೇವೆ ಅನ್ನುವಂಥದ್ದು ಯೇಸು ಕ್ರಿಸ್ತನ ಪುನರುತ್ಥಾನದಲ್ಲಿ ನಂಬುವ ಪ್ರತಿಯೊಬ್ಬನಿಗೆ ದೇವರು ಕೊಟ್ಟಿರುವಂತಹ ಜವಾಬ್ದಾರಿ. ಇದನ್ನು ನಾವು ಮರಿಬಾರ್ದು. 2023ರಲ್ಲಿ ಯೇಸು ಕ್ರಿಸ್ತನ ಪುನರುತ್ಥಾನದ ಈ ದಿನದಲ್ಲಿ ಕರ್ತನು ನಮಗೆ ಕೊಡುವ ಸಂದೇಶ, ಗೋ ಆ್ಯಂಡ್ ಪ್ರೀಚ್, ಹೋಗಿರಿ, ಸುವಾರ್ತೆಯನ್ನು ಸಾರಿರಿ. ಈ ಮಾತುಗಳ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಿದೆ. ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ಬರ್ತದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಈ ಪುನರುತ್ಥಾನದ ದಿನದಲ್ಲಿ ಪುನರುತ್ಥಾನದ ಸಂದೇಶವನ್ನು ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಪ್ರಾರ್ಥನೆ ಕಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ. ನಮ್ಮ ಪ್ರೀತಿಯ ತಂದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾಕಾಲವು ನೆಲೆಗೊಂಡಿರಲಿ. ಆಮೇನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಈ ಪುನರುತ್ಥಾನ ದಿನ ನಿಮ್ಮೆಲ್ಲರ ಜೀವಿತದಲ್ಲಿ ಒಂದು ಆತ್ಮಿಕ ಉಜ್ಜೀವನದ ದಿನವಾಗಿ ಮಾರ್ಪಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ, ಆಶಿಸುತ್ತೇನೆ. ಮೇ ಗಾಡ್ ಬ್ಲೆಸ್.